ಆತ್ಮೀಯ ವೀಕ್ಷಕ ಬಳಗಕ್ಕೆ ಈ ಒಂದು ಅವಧಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ನಾವು ಕ್ರ್ಯಾಶ್ ಕೋರ್ಸ್ ಅವಧಿಯನ್ನು ಕೈಗೊಳ್ಳುವುದರ ಒಂದಿಗೆ ಅದರಲ್ಲಿ ತಪ್ಪಿಸ್ಕೊಂಡಿರ್ತಕ್ಕಂತಹ ಅಥವಾ ಅಟೆಂಡ್ ಆಗದೇ ಇರತಕ್ಕಂತಹ ವಿದ್ಯಾರ್ಥಿಗಳು ನೇರವಾಗಿ ಕರೆ ಮಾಡಿ ಅದನ್ನು ಗೊತ್ತಾಗಲಿಲ್ಲ ಅನ್ನೋ ಕಾರಣದಿಂದಾಗಿ ಮಕ್ಕಳಿಗೆ ಇನ್ನಷ್ಟು ಸಹಾಯಕ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಯಾರು ನೇರ ಅವಧಿಗೆ ನಮಗೆ ಜಾಯ್ನ್ ಆಗಿಲ್ಲೋ ಅವರಿಗೆ ಸಹಾಯಕ ಆಗುವ ದೃಷ್ಟಿಯಿಂದಾಗಿ ನಾನು ನೇರವಾಗಿ ಈ ಒಂದು ಅವಧಿಯನ್ನು ಈ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ಈ ಒಂದು ಅವಧಿಗೆ ಸ್ವಾಗತವನ್ನು ಕೋರುತ್ತಾ, ವೀಕ್ಷಕ ಬಳಗವೇ ಈ ಒಂದು 3ನೇ ಅವಧಿ ಅಂತ ಆಗಿದ್ದು ನಾನು ಈಗ ಕ್ರ್ಯಾಶ್ ಕೋರ್ಸ್ ಎಂಗೇಜ್ ಮಾಡ್ತಾ ಇರೋದು. ನಾನು ಸಿದ್ಧಲಿಂಗ ಹಿರೇಮಠ ಅಂತ ಹೇಳಿ ಗಣಿತ ವಿಷಯದ ಸಹ ಶಿಕ್ಷಕನಾಗಿ RMSA ಮಹಾಕ್ರಾಸ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್ವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಮುಖ್ಯ ಶಿಕ್ಷಕರಾಗಿರ್ಬೋದು, ಶಿಕ್ಷಕರು, ಇತರ ಸಂಪನ್ಮೂಲ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಬಳಗಕ್ಕೆ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಸೆಷನ್ಗೆ ಬರ್ತೇನೆ. ನಾನು ವೀಕ್ಷಕರೇ ನೋಡಿ, ಇವತ್ತಿನ ದಿವಸ ನನಗೆ ಬಂದಿರತಕ್ಕಂಥದ್ದು 2021ನೇ ಶೈಕ್ಷಣಿಕ ವರ್ಷದ 5/6/2020ನೇ ದಿನಾಂಕದ 10ನೇ ತರಗತಿಯ ವಿಷಯ ಗಣಿತ. ಟಾಪಿಕ್ ನಾನು ಸರ್ಕಲ್ ವೃತ್ತಗಳು ಅಂತ ತೆಗೆದುಕೊಂಡಿದ್ದೇನೆ. ನಾನು 3ನೇ ತಂಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ವೃತ್ತಗಳು ಅಂತಕ್ಕಂಥ ಈ ಒಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ವೃತ್ತಗಳು ಅಧ್ಯಾಯಕ್ಕೆ ಬರೋದಕ್ಕಿಂತ ಪೂರ್ವ ನಿಯೋಜಿತವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಏನನ್ನು ಅಧ್ಯಯನ ಮಾಡಿದ್ವಿ, ಕೆಲವೊಂದಷ್ಟು ಬೇಸಿಕ್ ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ತ್ರಿಜ್ಯ ಎಂದರೇನು, ವ್ಯಾಸ ಎಂದರೇನು, ಪರಿಧಿ ಎಂದರೇನು, ವೃತ್ತ ಎಂದರೇನು, ಕೇಂದ್ರ ಬಿಂದು ಎಂದರೇನು, ಇದನ್ನು ನಾವು ಸರಿಸುಮಾರಾಗಿ 5-6ನೇ ತರಗತಿಯಿಂದ ಹಿಡ್ಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀವಿ. ವೃತ್ತ ಎಂದರೆ ನಿರ್ದಿಷ್ಟ ಕೇಂದ್ರ ಬಿಂದುವಿನಿಂದ ಸಮಾನ ದೂರದಲ್ಲಿ ಉಂಟಾಗಿರ್ತಕ್ಕಂತಹ ಬಿಂದುಗಳ ಸಂಗಮವನ್ನು ವೃತ್ತ ಎಂದು ಕರೆಯುತ್ತೇವೆ. ವೃತ್ತದ ಕೇಂದ್ರ ಬಿಂದು O, P, Q ಏನೋ ಒಂದನ್ನು ಹೆಸರು ಕೊಟ್ಟಿರ್ತೀವಿ, ಹೌದಾ? ಇಲ್ಲಿ ನೋಡಿ, ಇದು ವೃತ್ತ ಅಂತ ಬಂದಾಗ ಈ ವೃತ್ತದ ಒಂದು O ಅಂತ ನಾನಿಲ್ಲಿ ಡಿನೋಟ್ ಮಾಡಿದ್ದೀನಿ, ಕೇಂದ್ರ ಬಿಂದು ಅಂತ ಹೇಳ್ತೀವಿ. ವೃತ್ತದ ಕೇಂದ್ರ ಬಿಂದು O. ಇಲ್ಲಿ ಕೇಂದ್ರ ಬಿಂದುವಿನಿಂದ ನಿರ್ದಿಷ್ಟ ದೂರ ಅಂತ ಏನಿದೆ, ನಾವು ಪರಿಧಿಗೆ ಇರತಕ್ಕಂಥ ನಿರ್ದಿಷ್ಟ ದೂರ, ಅದನ್ನು ನಾವು ತ್ರಿಜ್ಯ ಎಂದು ಕರೆಯುತ್ತೇವೆ. ನಾನು ಸುಮ್ಮನೆ ರಿಮೈಂಡ್ಗಾಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಫೋಕಸ್ ಮಾಡೋದಿಲ್ಲಿ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸುಮ್ಮನೆ ಗ್ಲ್ಯಾನ್ಸ್ ಆಗಿ ತಮಗೆ ಒಂದಷ್ಟು ರಿವಿಷನ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೀನಿ. ನಾನು OP ಅನ್ನೋದು ತ್ರಿಜ್ಯ ಅಂತ ಹೇಳ್ತೀವಿ. ಹಾಗಾದರೆ ವ್ಯಾಸ ಅನ್ನೋದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ, ಕೇಂದ್ರ ಬಿಂದುವಿನಿಂದ ಹಾದು ಹೋಗಬೇಕು, ಅದು ಇಲ್ಲಿಂದನೇ ಬರಲಿ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಜಾವನ್ನು ವ್ಯಾಸ ಎಂದು ಕರೆಯುತ್ತೇವೆ. ಜಾವನ್ನು ವ್ಯಾಸ ಎಂದು ಕರೆಯುತ್ತೇವೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತದೆ, ವ್ಯಾಸವು ತ್ರಿಜ್ಯದ 2ರಷ್ಟಿರುತ್ತದೆ. ಹಾಗಾದರೆ P ಅನ್ನೋದೇನು ಸರ್? ಇಲ್ಲಿ P ಅಂತಕ್ಕಂಥದ್ದು ಪರಿಧಿಯ ಮೇಲೆ ಒಂದು ಬಿಂದು ಅಂತ ಇದೆ. ನಾವಿದಕ್ಕೆ ಇಲ್ಲಿ ಸ್ಪರ್ಶ ಬಿಂದು ಅಂತ ಹೇಳ್ತೀವಿ. ಮುಂದೆ ಬಂದಾಗ ಹೇಳ್ತೀನಿ ಸ್ಪರ್ಶಕ ಎಂದರೇನು, ಛೇದಕ ಎಂದರೇನು. ಒಂದು ವೃತ್ತವನ್ನು ತೆಗೆದುಕೊಂಡಾಗ ಆ ವೃತ್ತದ ಪರಿಧಿಯ ಒಂದೇ ಒಂದು ಬಿಂದುವನ್ನು ಒಂದು ಸರಳ ರೇಖೆಯು ಸ್ಪರ್ಶಿಸಿದೆ ಅಂದಾಗ ಅದು ಸ್ಪರ್ಶಕ ಅಂತ ಕರೆಸ್ಕೊಳ್ತದೆ, ಒಂದೇ ಬಿಂದು ಅಂದಾಗ. ಇಲ್ಲ ಸರ್, ಅದು 2 ಬಿಂದುವನ್ನು ಈ ರೀತಿ ಫಾರ್ ಎಕ್ಸಾಂಪಲ್ ಹೀಗೆ ಹಾದೋಗಿದೆ ಅಂದಾಗ ಅದು ಛೇದಕ ಅಂತ ಕರೆಸ್ಕೊಳ್ತದೆ, ಹೌದಾ? ಸ್ಪರ್ಶಕ ಮತ್ತು ಛೇದಕ ವ್ಯತ್ಯಾಸ. ಸ್ಪರ್ಶಕ 1 ಬಿಂದು, ಛೇದಕ 2 ಬಿಂದು, ಸರಳ ರೇಖೆನೇ 2, ಹೌದಾ? ಇಲ್ಲಿ XY ಅನ್ನೋದು ಸ್ಪರ್ಶಕ ಆಗಿರ್ತದೆ, P ಅನ್ನೋದು ಸ್ಪರ್ಶ ಬಿಂದು, OP ಅನ್ನೋದು ತ್ರಿಜ್ಯ ಆಗಿರುತ್ತೆ, O ಅನ್ನೋದು ಕೇಂದ್ರ ಬಿಂದು. ಇದು ಮಾಹಿತಿ ತಮಗೆ ಒಂದಷ್ಟು ಇರಲಿ. ಈಗ ನಾವು ನೇರವಾಗಿ ಸೆಷನ್ಗೆ ಬರೋದಾದರೆ, ನೋಡಿ, ಇಲ್ಲಿ ಒಂದು ಪ್ರಮೇಯ ಅಂತ ಬರಬೇಕಾದ್ರೆ ಇನ್ನೂ ಒಂದು ನಾನಿಲ್ಲಿ ಫೋಕಸ್ ಮಾಡಬೇಕು. ನಮಗೆ ವಿಶೇಷವಾಗಿ ನಾವು 8ನೇ ತರಗತಿ ತೆಗೆದುಕೊಂಡಾಗ ಈ ವರ್ಷ ಈ ಅವಧಿಗೆ ಅದು CBSE ಅಂತ ಬಂತು, ಪರವಾಗಿಲ್ಲ. ಅದೇ ಸಿಲೆಬಸ್ಸನ್ನು ನಾವು NCERTಯಿಂದ ಕಾಪಿ ಮಾಡ್ಕೊಂಡಿದ್ದೀವಿ, DSCRTಯಲ್ಲೂ ಬಂದಿದೆ. ಇರಲಿ, ಕಳೆದ ವರ್ಷದ ಸಿಲೆಬಸ್ಸಲ್ಲಿಯೂ ಸಹ ಬಹಳ ಡೀಟೇಲ್ ಆಗಿತ್ತು. ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳಂದರೆ ಅವು ರೇಖಾಗಣಿತಕ್ಕೆ ಮಾತ್ರ ಹೇಗೆ ಸಂಬಂಧಿಸಿವೆ. ಸ್ವಯಂ ಸಿದ್ಧಗಳು ಅಂತಂದಾಗ ಎಲ್ಲ ಸಿದ್ಧಾಂತಗಳು ಎಲ್ಲೆಡೆ ಬರ್ತಕ್ಕಂಥದ್ದು ಸಾರ್ವಕಾಲಿಕವಾಗಿ ಅದನ್ನು ಒಪ್ಕೊಳ್ಬೇಕು. ಅದಕ್ಕೆ ಯಾವುದೇ ಆಗಿರ್ತಕ್ಕಂಥ ಪುರಾವೆಗಳು ಅಂತ ಇರಲ್ಲ.
ಆಧಾರ ಪ್ರತಿಜ್ಞೆ ಅಂದಾಗ ಈ ರೀತಿ ನಾವು ಅದಕ್ಕೆ ಒಂದು ಪ್ರೂಫ್ ಮಾಡಿ ತೋರಿಸ್ಬೇಕು. ಸಮಕ್ಕೆ ಸಮ ಸೇರಿಸಿದಾಗ ಸಮವಾಗಿರುತ್ತದೆ. ಈ ರೀತಿ ನಾವು ಸ್ವಯಂ ಸಿದ್ಧಾಂತಗಳನ್ನು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಸುಮ್ಮನೆ ಒಂದಷ್ಟು ಮಾಹಿತಿಗೆ ನಿಮಗೆಲ್ಲ ನೆನಪಿಸ್ತೀನಿ. ಈಗ ಪ್ರಮೇಯ ಅಂತ ತೆಗೆದುಕೊಂಡಾಗ 4 ಹಂತಗಳು ಮಕ್ಕಳೇ. ಪ್ರಮೇಯ ಅಂತ ತೆಗೆದುಕೊಂಡಾಗ ಸರ್ವೇ ಸಾಮಾನ್ಯವಾಗಿ 4 ಹಂತಗಳು. ಒಂದು ಬಾರಿ ಸುಮ್ಮನೆ ಹೀಗೆ ಹೋಗಿ ಹಾಗೆ ಬಂದುಬಿಡೋಣ. ಏನು ಕೊಟ್ಟಿರ್ತಾನೋ ಅದು ದತ್ತ ಅಂತಾಗಿರುತ್ತೆ. ಏನನ್ನು ಸಾಧಿಸಬೇಕೋ ಅದನ್ನು ಸಾಧನೀಯ ಅಂತಾಗುತ್ತೆ. ನಾವು ಅದರಲ್ಲಿ ಏನನ್ನು ರಚನೆ ಮಾಡ್ತೀವೋ ಆ ಪ್ರಮೇಯನ ಸಾಧಿಸೋದಕ್ಕೆ ರಚನೆ ಅಂತ ಕರೆಸ್ಕೊಳ್ಳುತ್ತೆ. ಕೊನೆಯದಾಗಿ ನಾವು ಏನನ್ನು ಮಾಡಬೇಕೋ ಅಂದರೆ ಲೆಕ್ಕವನ್ನು ಏನಂತ ನಾವು ಪ್ರೂಫ್ ಮಾಡಿ ತೋರಿಸ್ಬೇಕೋ ಅದನ್ನು ನಾವು ಸಾಧನೆ ಅಂತ ಕರಿತೀವಿ. ಸಾಧನೆ ಅಂತ ಕರಿತೀವಿ. ಹೌದಾ? ಸಾಧನೀಯ ಆಯಿತು. ಸಾಧನೆ ಆದಮೇಲೆ ಇದು ಸಾಧನೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ, ಸಾಧನೆ. ಹೌದಾ? ಸೊ ಹೀಗಾಗಿ ರಚನೆಯ ನಂತರ ಈ ಮುಂದಿನ ಭಾಗ ಸಾಧನೆ ಅಂತ ಆಗಿರ್ತದೆ. ಇರಲಿ, ನಾನು ಒಂದೊಂದಾಗಿ ಬರ್ತೀನಿ ಇವಾಗ. ನೋಡಿ, ದತ್ತ ಏನು ಕೊಟ್ಟಿದ್ದಾನೆ ದತ್ತ ಅಂತಂದರೆ ಓ ವೃತ್ತ ಕೇಂದ್ರ ಇದೆ. ಓ ಅನ್ನೋದು ವೃತ್ತ ಕೇಂದ್ರ ಇದೆ. ಓ ವೃತ್ತ ಕೇಂದ್ರದಲ್ಲಿ ನೋಡಿ, ಓ ಕೇಂದ್ರದ ನೋಡಿ ವೃತ್ತಗಳು, ಇದಕ್ಕೆ ವ್ಯಾಖ್ಯೆ ಅಂತ ಕರಿತೀವಿ ನಾವು. ಸರಿ, ಸುಮಾರಾಗಿ ಈ ಒಂದು ಟಾಪಿಕ್ಕನ್ನು ನಾನು ಕಳೆದ ಸೆಷನಲ್ಲಿ ಮಾತಾಡಿರ್ತಕ್ಕಂಥ ಟಾಪಿಕ್ಕು ತ್ರಿಭುಜಗಳು ಅಂತೇನಿದೆನೋ 4 ಅಥವಾ 5 ಅಂಕಕ್ಕೆ ಒಂದು ಪ್ರಮೇಯ ಬಂದರೆ, ಈ ಕಾರ್ನರಿಂದ 3 ಅಂಕಕ್ಕೆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಬರುವುದು ಶತಸಿದ್ಧ ಅಂತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂತಹ ವಿಷಯ. ಸೊ ಹೀಗಾಗಿ ವೃತ್ತಗಳಲ್ಲಿ ಬರ್ತಕ್ಕಂಥ ಈ ಮೊದಲನೇ ಪ್ರಮೇಯ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇದು ವ್ಯಾಖ್ಯೆ. ಕೆಲವೊಂದು ಸಾರಿ ವ್ಯಾಖ್ಯೆನೂ ಕೇಳಿದ್ದುಂಟು 1 ಅಂಕಕ್ಕೆ. ಹಾಗಾಗಿ ವ್ಯಾಖ್ಯೆ ಸಹಿತ ಗೊತ್ತಿರಲಿ ನಿಮಗೆ. ನಾವು 4ನೇ ಘಟಕ ತೆಗೆದುಕೊಂಡಾಗ 4.1ರಲ್ಲಿ ಬರ್ತಕ್ಕಂಥದ್ದು ಈ ಪ್ರಮೇಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ವ್ಯಾಖ್ಯೆ. ನಾವು ಇದನ್ನು ಹೀಗೆ ಸಾಧಿಸಬೇಕಾಗಿದೆ ಅಂತಕ್ಕಂಥದ್ದು ವ್ಯಾಖ್ಯೆ. ಹಾಗಾದರೆ ಏನು? ರಚನೆ. ಸುಮ್ಮನೆ ಒಂದು ಚಿತ್ರ ಹಾಕಬೇಕಲ್ಲ ನಾವು, ನಮಗೆ ರಫ ಗೊತ್ತಿರಬೇಕು. ಒಂದು ವೃತ್ತವನ್ನು ಡ್ರಾ ಮಾಡ್ತೀವಿ. ವೃತ್ತವನ್ನು ಡ್ರಾ ಮಾಡಿದ ತಕ್ಷಣದಲ್ಲಿ ನಂತರ ನಮಗೆ ಅಲ್ಲಿ ಒಂದು ಕೇಂದ್ರ ಬಿಂದು ಅಂತ ಬೇಕು. ಕೇಂದ್ರ ಬಿಂದುವನ್ನು ಗುರುತಿಸಿದ್ದೀವಿ. ಏನು ಮಾಡಬೇಕಾಗಿದೆ ನೆಕ್ಸ್ಟಾಗಿ? ಓ ಅನ್ನೋದು ಕೇಂದ್ರ ಬಿಂದು, ಪಿ ಅನ್ನೋದು ಸ್ಪರ್ಶ ಬಿಂದು ಆಗುತ್ತೆ, XY ಅನ್ನೋದು ಸ್ಪರ್ಶಕ ಆಗುತ್ತೆ. XY ಅಂತಕ್ಕಂಥ ಒಂದು ಸ್ಪರ್ಶಕವನ್ನು ಈ ರೀತಿ ರಚನೆ ಮಾಡಿ OP ಅಂತ ಲಂಬವಾಗಿದೆ. ಇದನ್ನು ನಾವು ಮುಂದೆ ಡೀಟೇಲ್ಸ್ ಆಗಿ ನೋಡೋಣ ಹೇಗೆ ಅಂತ. ನೋಡಿ, ದತ್ತ ಏನು ಕೊಟ್ಟಿದ್ದಾನೆ? ದತ್ತ ಏನನ್ನು ಕೊಟ್ಟಿದ್ದಾನೋ ಅದು. ದತ್ತ ಏನು ಕೊಟ್ಟಿದ್ದಾನೆ? ಓ ಕೇಂದ್ರದ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕವಾಗಿದೆ. ಓ ಕೇಂದ್ರದ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕವಾಗಿದೆ. ಹಾಗಾದರೆ OP ಅನ್ನೋದೇನು? ತ್ರಿಜ್ಯ. ಯಾಕೆ? ಕೇಂದ್ರ ಬಿಂದುವಿನಿಂದ ಪರಿಧಿಗೆ ಎಳೆದ ಎಲ್ಲ ರೇಖೆಗಳು ಅನಂತ ತ್ರಿಜ್ಯಗಳನ್ನು ಎಳೆಯಬಹುದು ನಾವು. ಒಂದು ವೃತ್ತದಲ್ಲಿ ಎಷ್ಟು ತ್ರಿಜ್ಯ ಎಳೆಯಬಹುದಪ್ಪ ಅಂದರೆ ಅನಂತ. 1, 2, 4 ಹೊತ್ತಾಗಲ್ಲ, ಅನಂತ ಅಂತ ಕರಿತೀವಿ. ತ್ರಿಜ್ಯ ಅನಂತ ಆದರೆ ವ್ಯಾಸಗಳು ಅನಂತ, ಜಾಗಳು ಅನಂತ. ಎಲ್ಲ ಡೆಫಿನೇಷನ್ ಗೊತ್ತೇ ತಮಗೆ, ಹೌದಾ? ತ್ರಿಜ್ಯ ಇದೆ, ಇದನ್ನೇ ನೇರವಾಗಿ ಈ ಕಡೆ ಸೇರಿದಾಗ ವ್ಯಾಸ ಅಂತ ಕರೆಸ್ಕೊಳ್ಳುತ್ತೆ. ಯಾವ ಜಾ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗ್ತೋ ಅದು ವ್ಯಾಸ ಅಂತ ಆಗ್ತದೆ. ಹಾಗಾದರೆ ಇಲ್ಲಿ ಎಷ್ಟು ಬೇಕಾದರೂ ವ್ಯಾಸಗಳನ್ನು ತಾವು ಡ್ರಾ ಮಾಡಬಹುದು. ತ್ರಿಜ್ಯ ಆಯಿತು, ವ್ಯಾಸ ಆಯಿತು, ಜಾ ಈ ರೀತಿ ಬರುತ್ತೆ. ಇರಲಿ, ಓ ಕೇಂದ್ರದ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕವಾಗಿದೆ. OP ತ್ರಿಜ್ಯ ಒಪ್ಕೊಳ್ತೀವಿ, ಸರಿನಾ? ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಧನೀಯ. ಏನನ್ನು ಸಾಧನೆ ಮಾಡಬೇಕಾಗಿದೆ? OP ಪರ್ಪೆಂಡಿಕ್ಯುಲರ್ ಟು XY. ನಾವು ಸಾಧನೀಯ ಅಂದರೆ ನಾವು ಏನನ್ನು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಸಾಧನೀಯ ಅಂತ ಕರಿತೀವಿ. OP ಪರ್ಪೆಂಡಿಕ್ಯುಲರ್ ಟು XY ಇದು ದತ್ತ ಕೊಟ್ಟಿರ್ತಕ್ಕಂಥದ್ದು. ಸಾಧನೀಯ ನಾವು ಏನನ್ನು ಮಾಡಬೇಕಾಗಿದೆ. 1 ಅಂಕಕ್ಕೆ ನಾವು ರೆಡಿ ಆ ಥರ ಅಷ್ಟೇ ಇರೋ 3 ಅಂಕದಲ್ಲಿ. ನೆಕ್ಸ್ಟು ರಚನೆ ಅಂತ ಬರುತ್ತಪ್ಪ. ರಚನೆ, ನಾವು ಏನನ್ನು ರಚಿಸಿ ಇದನ್ನು ಸಾಧಿಸಬೇಕಾಗಿದೆ ಅನ್ನೋದು ರಚನೆ. ಫಾರ್ ಎಕ್ಸಾಂಪಲ್ ನೋಡಿ, ಪಿ ಈಗ ಆಲ್ರೆಡಿ ಇಲ್ಲಿದೆ, ಬರೆದಿದ್ದೀನಿ. ಅದಾದಮೇಲೆ XY ಇದೆ, XY ಬರ್ಕೊಂಡಿದ್ದೀನಿ. Q ಅಂತ ಒಂದು ಬಿಂದು ತೆಗೆದುಕೊಂಡಿದ್ದೀನಿ ಹೊರಗಡೆ, ಅದೇ ಇಲ್ಲಿ ರಚನೆ ಆಗಿರ್ತದೆ. P ಹೊರತುಪಡಿಸಿ ನೋಡಿ, ಅರ್ಥ ಮಾಡ್ಕೊಳ್ಳಿದನ್ನು. P ಹೊರತುಪಡಿಸಿ XYನ ಮೇಲೆ XY ಅಂತಕ್ಕಂಥದ್ದು ಸ್ಪರ್ಶಕ. ಅದರ ಮೇಲೆ Q ಬಿಂದುವನ್ನು ತೆಗೆದುಕೊಳ್ಳಿ. Q ಅಂತಕ್ಕಂಥ ಅಂದರೆ ಈ ಬಿಂದು ಬಿಟ್ಟು Q ಇಲ್ಲಿ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ. Pಯನ್ನು ಹೊರತುಪಡಿಸಿ ಒಂದು ಬಿಂದು ಈ ಕಡೆ ಬೇಕಾದರೂ ತೊಗೊಳ್ಳಿ, ತೊಂದರೆ ಏನಿಲ್ಲ, ಹೌದಾ? ಅದು ಗೊತ್ತಿರಲಿ ನಿಮಗೆ. ಸರ್, ಇದಕ್ಕೆ ಬಿಟ್ಟು ಇದು ಲಂಬವಾಗಿದೆ, ಇದನ್ನು ಹೊರತುಪಡಿಸಿ ಇನ್ನೊಂದು ಬಿಂದು ತೆಗೆದುಕೊಳ್ಳಿ ಅಂತ.
ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ, ಓ ಕ್ಯೂ ಸೇರಿಸಿ, ಓ ಕ್ಯೂ ಸೇರಿಸಿ, ಹೌದಲ್ಲ. ಪಿ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ, ಎಲ್ಲಿ ಬೇಕಾದರೂ ತಗೊಳ್ಳಿ, ಓ ಕ್ಯೂವನ್ನು ಸೇರಿಸಿ. ಒಂದು ಸೂಕ್ಷ್ಮತೆ ಇರತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದರೆ, ಈ ಒ ಪಿ ಅಂತಕ್ಕಂಥ ರೇಖೆಗಿಂತ ಓ ಕ್ಯೂ ಚಿಕ್ಕದು ದೊಡ್ಡದು ಅಂತ ಗೊತ್ತಿರಬೇಕು. ಸರ್ವೇ ಸಾಮಾನ್ಯವಾಗಿ ತಮಗೆ ಕಾಣ್ತಾ ಇದೆ, ಇದು ಒಂಚೂರು ದೊಡ್ಡದಿದೆ ಸರ್ ಅಂತ ಹೇಳ್ಬಿಡ್ತೀವಿ, ಸರಿನಾ. ಹಾಗಾದರೆ ಮುಂದೆ ಬರೋದಾದರೆ ಏನಪ್ಪ ಇದು, ಎಕ್ಸ್ ವೈನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಂಡ್ವಿ, ಎಕ್ಸ್ ವೈನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಂಡ್ವಿ, ಓ ಕ್ಯೂ ಸೇರಿಸಿದ್ವಿ. ಓ ಕ್ಯೂ ಪರಿಧಿಯಲ್ಲಿ ನೋಡಿ, ಈ ಪರಿಧಿಯಲ್ಲಿ ಒಂದು ಬಿಂದು, ಪರಿಧಿಯಲ್ಲಿ ಓ ಕ್ಯೂ ಬರಬೇಕಾದ್ರೆ ಪರಿಧಿಯನ್ನು ಒಂದು ಬಿಂದುವನ್ನು ಎಲ್ಲೋ ಟಚ್ ಮಾಡಿದೆ, ಆ ಟಚ್ ಮಾಡಿದ್ರೆ ಇಲ್ಲಿ ಬ್ಲ್ಯಾಕ್ ಡಾಟ್ ಥರ ಮಾಡಿದೆ ನೋಡಿ, ಕಾಣೋ ಥರ. ಓ ಕ್ಯೂನ ಮೇಲೆ ಒಂದು ಬಿಂದು, ಪರಿಧಿ ಮೇಲೆ ಒಂದು ಬಿಂದು ಇದೆ, ಅದನ್ನು ಎಮ್ ಅಂತ ಕರಿತೀವಿ ನಾವು. ಎಮ್ ಅಂತಕ್ಕಂತಹ ಆ ಬಿಂದು ಪರಿಧಿಯ ಮೇಲೆ ಇದೆ, ಪರಿಧಿಯ ಮೇಲೆ ಇದೆ, ಹೌದಾ. ಹಾಗಾದರೆ ನಾವು ರಚನೆ ಏನು ಮಾಡಿದ್ವಿ ಇಲ್ಲಿ, ಓ ಕ್ಯೂ ಅಂತಕ್ಕಂಥದ್ದು ಈ ಏನು ರೇಖೆಯನ್ನು ಸೇರಿಸ್ತೀವಿ, ಎಕ್ಸ್ ವೈನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಂಡು ಓ ಕ್ಯೂ ಸೇರಿಸಲಾಗಿದೆ. ತದನಂತರದಲ್ಲಿ ಎಮ್ ಎನ್ನುವ ಒಂದು ಬಿಂದುವನ್ನು ಪರಿಧಿಯ ಮೇಲೆ ಆಲ್ರೆಡಿ ಅದು ಏನು ಕತ್ತರಿಸಿ ಬಂದಿದೆನೋ ಅಥವಾ ಸ್ಪರ್ಶಿಸಿದನೋ ಅದನ್ನು ನಾವೇನಂತೀವಿ ಎಮ್ ಅಂತ ಒಂದು ಬಿಂದುವನ್ನು ಹೆಸರಿಸಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಧನೆ. ಏನನ್ನು ಇದು ಸಾಧನೆ ಮಕ್ಕಳ, ಇದು ಸಾಧನೆ. ಏನನ್ನು ಸಾಧಿಸಬೇಕಾಗಿದೆಪ್ಪ ಅಂತಂದರೆ ಓ ಎಮ್ ಈಕ್ವಲ್ ಟು ಓ ಪಿ ಅಂತ ಸಾಧಿಸಬೇಕಾಗಿದೆ ನಮಗೆ, ಇದು ಸಾಧನೆ. ಹೌದಾ, ಓ ಎಮ್ ಓ ಪಿ ಈಕ್ವಲ್ ಏನಿದೆ ಇದು ನೇರವಾಗಿ ಹೇಳ್ತಾ ಇದ್ದೀವಿ ನಾವು, ಏನಿದು ಒಂದೇ ವೃತ್ತದ ತ್ರಿಜ್ಯಗಳು. ಓ ಎಮ್ ಮತ್ತು ಓ ಪಿಗಳು ಒಂದೇ ವೃತ್ತದ ತ್ರಿಜ್ಯಗಳು. ನಮಗೆ ಇದನ್ನು ತೆಗೆದುಕೊಂಡು ಸಾಧನೆ ಇದು ಲಂಬ ಅಂತ ತೋರಿಸ್ಬೇಕಾಗಿದೆ, ಹೆಂಗಂತ ನೆಕ್ಸ್ಟ್ ಗೊತ್ತಾಗ್ತವೆ. ಓ ಎಮ್ ಈಸ್ ಈಕ್ವಲ್ ಟು ಓ ಪಿ ಅಂತ ಇದೆ, ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದರೆ ನೆಕ್ಸ್ಟ್ ಮುಂದಿನ ಹಂತ ಆದರೆ ಒಂದಷ್ಟು ಗಮನಿಸಿದಾಗ ಓ ಎಮ್ ಎನ್ನುವುದು ಓ ಕ್ಯೂಗಿಂತ ಸ್ವಲ್ಪ ಚಿಕ್ಕದಾಗಿದೆ, ಒಪ್ಕೊಳ್ತೀವಿ. ಓ ಎಮ್ ಈಸ್ ಲೆಸ್ ದೆನ್ ಓ ಕ್ಯೂ, ಓ ಎಮ್ ಈಸ್ ಲೆಸ್ ದೆನ್ ಓ ಕ್ಯೂ, ಹೌದಾ. ಓ ಎಮ್ ಈಸ್ ಲೆಸ್ ದೆನ್ ಓ ಕ್ಯೂ. ಹಾಗಾದರೆ ಓ ಎಮ್ ತೊಗೊತೀನಿ, ಓ ಪಿ ತೊಗೊತೀನಿ, ಓ ಕ್ಯೂ, ಓ ಆರ್, ಓ ಎಸ್, ಎನ್ ನಂಬರ್ ಆಫ್ ರೇಡಿಯಸ್ ನಾನು ತೊಗೊಳ್ತೀನಿ, ತ್ರಿಜ್ಯಗಳು ಎಲ್ಲವೂ ಸಮಾನೇ ಇರುತ್ತಲ್ಲಿ. ಹಾಗಾದರೆ ಓ ಎಮ್ ಓ ಕ್ಯೂಗಿಂತ ಚಿಕ್ಕದಾಗಿರ್ಬೋದು, ಆದರೆ ಓ ಪಿ ಮತ್ತು ಓ ಎಮ್ಗಳು ಹೇಗಾಗಿರುತ್ತವೆ, ಯಾವಾಗಲೂ ಸಮವಾಗಿರುತ್ತೆ. ಯಾಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮವಾಗಿಯೇ ಇರಬೇಕು, ಹೌದಾ. ಈ ಕಾರಣದಿಂದಾಗಿ ನೆಕ್ಸ್ಟ್ ಬರುತ್ತಿಲ್ಲ, ಆ ಒಂದೇ ವೃತ್ತ ತ್ರಿಜ್ಯ ಆಗಿರೋದ್ರಿಂದ ಓ ಬಿಂದುವಿನಿಂದ ಎಕ್ಸ್ ವೈನ ಮೇಲೆ ಇತರೆ ಬಿಂದುಗಳಿಗಿರುವ ದೂರಕ್ಕಿಂತ ಓ ಪಿಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿ, ಒಪ್ಕೊಳ್ತೀರಾ. ಓ ಪಿ ಅಂತಕ್ಕಂಥದ್ದು ಮಾತ್ರ ಕಡಿಮೆ ದೂರ, ಮುಂದೆ ಹೀಗೆ ಅನೇಕ ಬಿಂದು ತೊಗೊಳ್ತಾ ಹೋಗಿ ನೀವು, ಇಲ್ಲಿ ತೊಗೊಳ್ಳಿ, ಇಲ್ಲಿ ತೊಗೊಳ್ಳಿ, ಎಲ್ಲಿ ಬೇಕಾದರೂ ತೊಗೊಳ್ಳಿ, ಅವೆಲ್ಲವುಗಳು ಓ ಪಿಗಿಂತ ಚೂರು 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 ದೊಡ್ಡದಾಗ್ತಾ ಹೋಗುತ್ತೆ. ಓ ಬಿಂದುವಿನಿಂದ ಎಕ್ಸ್ ವೈನ ಮೇಲೆ ಇತರೆ ಬಿಂದುಗಳಿಗಿರುವ ದೂರಕ್ಕಿಂತ ಓ ಪಿಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ, ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ. ಒಂಚೂರು ಹಿಂದೆ ಹೋಗಿ ಬರೋಣ, ನಾವಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದೀವಿ ಅಂತ, ಹೌದಾ. ನಾವೇನನ್ನು ಸಾಧನೆ ಮಾಡಬೇಕಾಗಿತ್ತು ಅಂತಂದಾಗ ಅಲ್ಲಿ ಬರೆದಿದ್ದೀವಿ ನೋಡಿ, ಇಲ್ಲಿದೆ ಸಾಧನೀಯ, ಹೌದಾ. ಚೂರು ಈ ಕಡೆ ಇದಾಗಿದೆ, ಇದು ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಆಗಬೇಕು, ಹೌದಾ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಸಾಧಿಸಬೇಕಾಗಿದೆ. ಈ ಕಾರಣದಿಂದಾಗಿ ನಾವು ಅದನ್ನೇ ಸಾಧಿಸ್ತಾ ಬರ್ತಾ ಇದ್ದೀವಿ, ಒಂದೊಂದಾಗಿ ಬರಿತಾ ಸಾಧನೆ ಮಾಡ್ತಾ ಇದ್ದೀವಿ ಹಂತ ಹಂತವಾಗಿ. ಏನು ಹೇಳಿದ್ವಿ, ಓ ಪಿ ಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ. ಹೇಗೆ, ಏನನ್ನು ಆಧಾರವಾಗಿ ಇಟ್ಕೊತೀರಾ, ಅಲ್ಲಿ ಹೇಳ್ತಾರೆ ನೋಡಿ, ಓ ಪಿ ಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ, ಆದ್ದರಿಂದ ಓ ಪಿ ಯು ಎಕ್ಸ್ ವೈಗೆ ಲಂಬವಾಗಿದೆ. ನೋಡಿ, ನಾವಿಲ್ಲಿ ಪ್ರಾಕ್ಟಿಕಲಾಗಿ ಡ್ರಾ ಮಾಡೋದ್ರ ಮುಖಾಂತರ ನೋಡ್ತಾ ಇದ್ದೀವಿ, ಇದು ಕರ್ಣದಂತೆ ಕಾಣ್ತಾ ಇದೆ, ಇದು ಲಂಬ, ಇಲ್ಲಿ ಲಂಬಕೋನ ಉಂಟಾಗಿದೆ, ಇದು ಅತ್ಯಂತ ಚಿಕ್ಕದಾಗಿದೆ, ಹೌದಾ. ಇದೇನಾದರೂ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದಾಗ ಇದಕ್ಕಿಂತ ದೊಡ್ಡದಾಗಿ ಹೋಗ್ತಾ ಇರ್ತದೆ, ಹೌದಾ. ಇದನ್ನು ಗಮನದಲ್ಲಿರಿಸ್ಕೊಂಡು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ ಯಾವುದು, ಓ ಪಿ. ಆದ್ದರಿಂದ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ, ಅಥವಾ ಓ ಪಿ ಯು ಎಕ್ಸ್ ವೈಗೆ ಲಂಬವಾಗಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಅಂಶದ ಮುಖಾಂತರ ಹೇಳ್ಬೋದು, ಹೌದಾ. ಇಲ್ಲಿಗೆ ಓ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಎಂದು ಸಾಧಿಸಿದೆ ಅಂತ ಹೇಳ್ತೀವಿ, ಹೌದಾ. ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಎಂದು ಸಾಧಿಸಿದೆ ಅಂತಕ್ಕಂತಹ ಅಂಶ. ಹೀಗೆ ನಾವು ಪ್ರಮೇಯ ಒಂದನ್ನು ಅತ್ಯಂತ ಸರಳವಾಗಿ ಇದನ್ನು ನಾವು ಸಾಧನೆ ಇಲ್ಲಿ ಮಾಡಿ ತೋರಿಸ್ತಕ್ಕಂಥದ್ದು, ಹೌದಾ.
ಇಲ್ಲೇನಾದರೂ ಡೌಟ್ ಅಂತಕ್ಕಂಥದ್ದೇನು ಬರಲಿಕ್ಕಿಲ್ಲ, ಅಥವಾ ಬಂದರೂ ಇನ್ನೊಂದು ಸಾರಿ ತಾವು ಅದನ್ನು ಗ್ಲ್ಯಾನ್ಸಾಗಿ ನೋಡ್ಬೋದು ಮತ್ತೊಮ್ಮೆ. ಈಗ ನಾನು ಮುಂದಿನ ಪ್ರಮೇಯಕ್ಕೆ ಕಡಿಮೆ ಅವಧಿ ಇರೋದರಿಂದಾಗಿ ನಾನು ಮುಂದಿನ ಪ್ರಮೇಯಕ್ಕೆ ಬರಬೇಕಾಗಿರುತ್ತೆ. ಅತಿ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಅತಿ ಹೆಚ್ಚಿನ ಅಂಶ ಕವರ್ ಮಾಡಬೇಕಾಗಿರೋದ್ರಿಂದ ನಾನು ಮುಂದಿನ ಒಂದು ಪ್ರಮೇಯಕ್ಕೆ ಬರ್ತೇನೆ. ಹಾಗಾದರೆ ಈ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಪ್ರಮೇಯ ಏನಿದೆಪ್ಪ ಅಂತಂದರೆ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಹೌದಾ, ಇದು ಅತ್ಯಂತ ಸರಳ ಟಾಪಿಕ್ಕು, 3 ಅಂಕ ಮಾತ್ರ ಕಟ್ಟಿಟ್ಟ ಬುತ್ತಿ, 2 ಪ್ರಮೇಯ ಬಂದರೆ ಹೌದಾ ಅನ್ನೋ ಥರ ಇದೆ. ಅತಿ ಸರಳವಾಗಿ ತಾವು ಈಗಲೇ ಇದಕ್ಕೆ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ಳೋಕೆ ತೊಂದರೆ ಏನಿಲ್ಲ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಆಗಿದೆ, ಹೇಳಿಕೆ. ಆ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡಾಗ ಏನನ್ನು ಕಾಣ್ತಾ ಇದೆ ನಮಗೆ ಅಪ್ಪ ಅಂತಂದರೆ, ನೋಡಿ ಒಂಚೂರು ಗಮನಿಸಿ. ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳ ಉದ್ದವು ಸಮನಾಗಿದೆ. ಏನಾಗಿದೆ, ಮೊದಲು ಒಂದು ವೃತ್ತವನ್ನು ಡ್ರಾ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಕೇಂದ್ರ ಬಿಂದು ಇರುತ್ತೆ. ಆ ಕೇಂದ್ರ ಬಿಂದುವನ್ನು ತಾವು ಗುರುತಿಸಿ. ಹೌದಾ, ಆ ಕೇಂದ್ರ ಬಿಂದುವನ್ನು ತಾವು ಗುರುತಿಸಿ, ಓ ಅಂತ ಗುರುತಿಸಿ, ಆರಿಜಿನ್ ಅಂತ ಹೇಳ್ತೀವಿ ನಾವು. ಹೌದಾ, ನೋಡಿ ಓ ಕೇಂದ್ರದ ವೃತ್ತಕ್ಕೆ, ಓ ಇದರ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದು, ಪಿ ಇಲ್ಲಿದೆ ನೋಡಿ, ಪಿ ಅನ್ನೋದು ಬಾಹ್ಯ ಹೊರಗಿನ ಬಿಂದು ಅಷ್ಟೇ, ಬಾಹ್ಯ ಬಿಂದು. ಎಲ್ಲಿ ಬೇಕಾದ್ರೂ ತಗೊಳ್ಳಿ, ಇಲ್ಲಿ ಎಲ್ಲಿ ಬೇಕಾದರೂ ತಗೊಳ್ಬೋದು, ತೊಂದರೆ ಏನಿಲ್ಲ. ಓ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದು, ಪಿ ಒಂದು ಬಾಹ್ಯ ಬಿಂದು. ಹಾಗಾದರೆ ಪಿ ಬಾಹ್ಯ ಬಿಂದುವನ್ನು ಹಾಗೆ ಅಷ್ಟಕ್ಕೆ ಬಿಡಬೇಕಾ? ದತ್ತ ಏನಿದೆ ಇಲ್ಲಿ ನಾವು ಹೇಳಿದ್ದೀವಿ ಮುಂಚೆನೇ, ಓ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದು ಕೊಟ್ಟಿದ್ದಾನೆ ಆಲ್ರೆಡಿ. ಹೌದಾ, ಬಾಹ್ಯ, ಯಾಕಂದರೆ ಇಲ್ಲಿದೆ ನೋಡಿ, ದತ್ತ ಅಂದರೆ ಕೊಟ್ಟಿದ್ದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಅಂದರೆ 2 ಪ್ಲೂರಲ್ ಇದೆ, 2 ತೊಗೊಳ್ತೀವಿ ಆಮೇಲೆ, ಉದ್ದವು ಸಮ. ಹಾಗಾದರೆ ದತ್ತ ಅಂದರೆ ಏನೋ ಕೊಟ್ಟಿದ್ದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಮೊದಲು ನಾವು ಒಂದು ಸ್ಪರ್ಶಕವನ್ನು ಡ್ರಾ ಮಾಡ್ತಾ ಇದ್ದೀವಿ. ಹೌದಾ, ಹಾಗಾದರೆ ಎಳೆದ ಸ್ಪರ್ಶಕವು ಏನಾಗಿರೋ ಸಮ ಅಂತ ತೋರಿಸ್ಬೇಕು. ಓ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದು, ಇಷ್ಟೇ ಹೇಳಬೇಕಿಲ್ಲ. ಹೌದಾ, ಪಿ ಬಾಹ್ಯ ಬಿಂದು. ಆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೋಗಿ ಅದು ಎಲ್ಲಿ ಸ್ಪರ್ಶ ಆಗ್ತಾ ಇದೆ, ಯಾವುದೋ ಒಂದು ಬಿಂದು ಇದೆ, ಆ ಬಿಂದುವಿಗೆ ನಾವು ಸ್ಪರ್ಶ ಬಿಂದು ಅಂತ ಹೇಳ್ತೀವಿ. ಆ ಬಿಂದುವಿಗೆ ಒಂದು ಹೆಸರನ್ನು ಕೊಡಬೇಕು, ಕ್ಯೂ ಅಂತ ಕೊಟ್ಟಿದ್ದೀವಿ ನಾವು. ಏನು ಬೇಕಾದರೂ ಕೊಡೋ, ತೊಂದರೆ ಏನಿಲ್ಲ. ಪಿ ಕ್ಯೂ, ಎ ಬಿ ಸಿ ಡಿ ಏನು ಬೇಕಾದರೂ ಕೊಡಿ. ಪಿ ಕ್ಯೂ ಅನ್ನೋದು ಸ್ಪರ್ಶಕ ಆದರೆ ಬರೀ ಕ್ಯೂ ಅನ್ನೋದು ಸ್ಪರ್ಶ ಬಿಂದು, ಬರೀ ಕ್ಯೂ ಅನ್ನೋದಿಲ್ಲ ಏನಾಗುತ್ತೆ, ಸ್ಪರ್ಶ ಬಿಂದು. ಓ ಅನ್ನೋದು ವೃತ್ತ ಕೇಂದ್ರ. ಇನ್ನು ಅವ್ರು ಹೇಳಿದ್ದಾರೆ ಪ್ಲೂರಲ್ ಫಾರ್ಮಲ್ಲಿದೆ, ನಮಗೆ ಏನಂತಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ. ಹಾಗಾಗಿರೋದ್ರಿಂದ ನಮಗೆ ಇನ್ನೊಂದು ಸ್ಪರ್ಶಕ ಬೇಕಲ್ಲ ಮಕ್ಕಳು. ಇವಾಗ ಇನ್ನೊಂದು ಸ್ಪರ್ಶಕ ಬೇಕು ಅಂತ ಅಂದಾಗ ನಾವು ಆರ್ ಅಂತ ಒಂದು ಬಿಂದುವನ್ನು ತೆಗೆದುಕೊಂಡು ಇಲ್ಲಿ ಇನ್ನೊಂದು ಸ್ಪರ್ಶಕವನ್ನು ಡ್ರಾ ಮಾಡ್ತಾ ಇದ್ದೀವಿ. ಈ ಬಿಂದುವಿನಿಂದ ಈ ಕಡೆ ಒಂದು ಸ್ಪರ್ಶಕ, ನಮ್ಗೆ ಒಂದೇ ಒಂದು ಸ್ಪರ್ಶಕ ಎಳಿಲೇಬೇಕಂದಾಗ ಇದರ ಅಪೋಸಿಟ್ ಇಲ್ಲೇ ಬರಬೇಕದು, ಬೇರೆ ಕಡೆ ತೆಗೆದುಕೊಂಡಾಗ ಛೇದಕ್ಕಾಗಿಬಿಡುತ್ತದೆ. ಹೌದಾ, ಹಾಗಾದರೆ ಇಲ್ಲಿ ಆರ್ ಅಂತ 2ನೇ ಬಿಂದುವನ್ನು ಗುರುತಿಸಿದ್ದೀವಿ, ಅದು ಸ್ಪರ್ಶ ಬಿಂದು 2 ಅಥವಾ ಪಿ ಆರ್ ಅಂತಕ್ಕಂಥದ್ದು 2ನೇ ಸ್ಪರ್ಶಕ. ಓ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳೆಂಬ ಸ್ಪರ್ಶಕಗಳನ್ನಿಲ್ಲಿ ನಾವು ಎಳೆದಿದ್ದೀವಿ. ಹೌದಾ, ಹಾಗಾದರೆ ಅದು ದತ್ತನೇ. ಏನು ಮುಂದೆ ಹೋದಾಗ ಏನಂತಾನೆ, ಓ ಕೇಂದ್ರದ ವೃತ್ತಕ್ಕೆ ಪಿ ಬಾಹ್ಯ ಬಿಂದು ಒಪ್ಕೊತೀವಿ, ಪಿ ಕ್ಯೂ ಮತ್ತು ಪಿ ಆರ್ಗಳ ಸ್ಪರ್ಶಕಗಳು ಅವ್ರು ಹೇಳಿದಾರೆ, ಅಲ್ಲೇ ಇದ್ದೀವಿ ನಾವು, ಸ್ಪರ್ಶಕಗಳಂತ ಅಷ್ಟೇ ಹೇಳ್ತಾ ಇದ್ದೀವಿ, ಬಿಟ್ಟರೆ ಏನಿಲ್ಲ. ಹೌದಾ, ರಚನೆ ನೋಡಿ, ಪಿ ಕ್ಯೂನು ಸ್ಪರ್ಶಕ, ಪಿ ಆರ್ನು ಸ್ಪರ್ಶಕ, ಓ ಅನ್ನೋದು ಕೇಂದ್ರ ಬಿಂದು. ಹೌದಾ, ಪಿ ಅನ್ನೋದು ಬಾಹ್ಯ ಬಿಂದು. ಇಷ್ಟು ಗೊತ್ತಿರಬೇಕು ಪರ್ಫೆಕ್ಟಾಗಿ. ಅಂದರೆ ನೆಕ್ಸ್ಟ್ ಪ್ರೂವ್ ಮಾಡುವಾಗ ಗೊತ್ತಾಗುತ್ತೆ ಯಾವುದು ಏನು ಅಂತ. ಹೌದಾ, ನೋಡಿ ಬನ್ನಿ ಈ ಕಡೆ. ರಚನೆ ನಾವು ಇಲ್ಲಿ ಮಾಡ್ಕೊಂಡು ದತ್ತ ಆದಮೇಲೆ ಇದು ಸ್ಪರ್ಶಕಗಳನ್ನು ನಾವು ಇದನ್ನು ಮಾಡಿದ್ದೀವೋ, ಸ್ಪರ್ಶಕಗಳನ್ನು ಹೇಳಿದೆವು. ಇಲ್ಲಿ ಸಾಧನೆ ಏನು ಮಾಡಬೇಕಾಗಿದೆ ಅವ್ರು ಹೇಳಿದ್ದಾರೆ. ಸಾಧನೆ ಏನನ್ನು ಸಾಧಿಸಬೇಕಾಗಿದೆ, ಸಮ ಎಂದು ಸಾಧಿಸಿ. ಏನು ಸಮ? 2 ಸ್ಪರ್ಶಕಗಳು. ಯಾವ 2 ಸ್ಪರ್ಶಕಗಳು? ಪಿ ಕ್ಯೂ ಮತ್ತು ಪಿ ಆರ್ಗಳು 2 ಸ್ಪರ್ಶಕಗಳು, ಅವೆರಡೂ ಸಮ ಅಂತ ನೀವು ಸಾಧಿಸಿ. ಸಾಧನೀಯ ಅಂತ ಕರಿತೀವಿ. ಹೌದಾ, ಆ ಸಾಧನೆಯಲ್ಲಿ ನಾವು ಅದನ್ನು ಸಾಧನೆ ಮಾಡಬೇಕಾಗಿದೆ. ಹೌದಾ, ಅದಕ್ಕೆ ಸಾಧನೆ ಮಾಡಬೇಕಾದ್ರೆ ಏನನ್ನು ಪೂರಕವಾಗಿ ಬೇಕೋ ಅದು ರಚನೆ. ನೋಡಿಲಿ, ದತ್ತ ಇದೆ, ದತ್ತದಲ್ಲಿ ಇಷ್ಟು ಕೊಟ್ಟಿದ್ದಾನೆ, ಅಷ್ಟನ್ನು ನಾವು ಡ್ರಾ ಮಾಡಿದ್ದೀವಿ. ದತ್ತ ಆದಮೇಲೆ
ಸಾಧನೀಯ ಏನನ್ನು ಸಾಧಿಸಬೇಕಾಗಿದೆ, ಪಿ ಕ್ಯೂ ಮತ್ತು ಪಿ ಆರ್ಗಳು ಎರಡು ಸ್ಪರ್ಶಕಗಳು ಪರಸ್ಪರ ಸಮವಾಗಿವೆ ಅಂತ ಸಾಧಿಸಬೇಕಾಗಿದೆ. ಈ ಒ ಪಿ ಅಂತ ಏನು ತಗೊಳ್ತೀವಿ ಅದನ್ನು ಸೇರಿಸಿದವು, ಜಾಯಿನ್ ಒ ಪಿ ಅಂತ ಹೇಳ್ತೀವಿ. ಹೌದಾ, ಇಲ್ಲಿ ರಚನೆ ಅದು ಒ ಪಿ ಅಂತಕ್ಕಂಥದ್ದು ರಚನೆ, ಅದು ಕೊಟ್ಟಿದ್ದು ದತ್ತ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಡಾಟ್ ಲೈಕ್ ಸ್ಟ್ರಕ್ಚರ್ ಹಾಕಿದ್ದೀವಲ್ಲ, ರಚನೆ ಅಂತ ಹೇಳ್ತೀವಿ. ಹೌದಾ, ಒ ಪಿಯನ್ನು ಸೇರಿಸಿ. ಒ ಪಿ ಸೇರಿಸಿದ ಮೇಲೆ ನೋಡಿ, ಒ ಪಿ ಮತ್ತು ಒ ಕ್ಯೂ, ಒ ಪಿ ಮತ್ತು ಒ ಕ್ಯೂ ರಚನೆ ಸೇರಿಸಿ ಅಂತ. ಏನೋ ಒಂದಷ್ಟು ವಿಶೇಷತೆ, ಇಲ್ಲೊಂದು ಡಾಟ್ ಕಾಣ್ತಾ ಇದೆ, ಇಲ್ಲೊಂದು ಡಾಟ್ ಟೈಪ್ ಕಾಣ್ತಾ ಇದೆ. ಇಲ್ಲಿ ಆಲ್ರೆಡಿ ನಾವು ಹಿಂದೆ ಮೊದಲನೇ ಪ್ರಮೇಯದಲ್ಲಿ ನೋಡಿದ್ವಿ, ಕೇಂದ್ರ ಬಿಂದುವಿನಿಂದ ಸ್ಪರ್ಶಕಕ್ಕೆ ಅಂತ ಅಂದಾಗ ಅದು ಲಂಬವಾಗಿರುತ್ತೆ, ಇಲ್ಲೇನೋ ಲಂಬಕೋನ ಥರ ಕಾಣ್ತಾ ಇದೆ. ಹೌದಾ, ನೋಡಿ ಇಲ್ಲಿ ಮುಂದಿನ ರಚನೆಯಲ್ಲಿ ಅದು ಸ್ಪಷ್ಟವಾಗಿ ನೋಡಿ, ಒ ಪಿ ಮತ್ತು ಒ ಕ್ಯೂ ಸೇರಿಸಿದ್ವಿ, ಒ ಪಿ ಸೇರಿಸಿದ್ವಿ, ಒ ಕ್ಯೂ ಸೇರಿಸಿದ್ವಿ. ನೆಕ್ಸ್ಟು ನೋಡಿ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಮಗೆ, ಒ ಪಿ ಸೇರಿಸಿದ್ವಿ, ಒ ಕ್ಯೂ ಸೇರಿಸಿದ್ವಿ, ಒ ಆರ್ ಸೇರಿಸಿದ್ವಿ. ಯಾಕೆ, ಎರಡು ಸ್ಪರ್ಶಕಗಳು ಏನೋ ಸಾಮ್ಯತೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ, ಗೊತ್ತಾಗ್ತಾ ಇದೆ ತಮಗೆ ಇವಾಗ ಅಂತ ಅನ್ಕೋತೀನಿ. ಒ ಪಿ ಬಾಹ್ಯ ಬಿಂದುವಾಗಿದೆ, ಒ ಪಿಯನ್ನು ಸೇರಿಸಿದ್ವಿ. ಕ್ಯೂ ಅಂತೂ ಸ್ಪರ್ಶಕ ಇತ್ತು, ಪಿ ಕ್ಯೂ ಅನ್ನೋದು, ಅಲ್ಲೊಂದು ಸ್ಪರ್ಶ ಬಿಂದು ಕ್ಯೂ ಅಂತ ಇತ್ತು, ಒ ಕ್ಯೂವನ್ನು ಸೇರಿಸಿದ್ವಿ ಕೇಂದ್ರ ಬಿಂದುವಿನಿಂದ. ಹಾಗಾದರೆ ಇದು ತ್ರಿಜ್ಯ. ಅದಾದಮೇಲೆ ಒ ಆರನ್ನು ಸೇರಿಸಿದ್ವಿ, ಸ್ಪರ್ಶ ಬಿಂದು ಆರ್ ಇದೆ, ಒ ಆರ್. ಹಾಗಾದರೆ ಒ ಕ್ಯೂ ಆಯಿತು, ಒ ಆರ್ ಆಯಿತು, ಇವೆರಡು ತ್ರಿಜ್ಯಗಳಾದರೆ ಒ ಪಿ ಬಾಹ್ಯ ಬಿಂದುವಿನಿಂದ ಎಳೆದಿರ್ತಕ್ಕಂಥ ರೇಖೆ, ಪಿ ಕ್ಯೂ ಮತ್ತು ಪಿ ಆರ್ಗಳು ಏನಾಗಿವೆ, ಸ್ಪರ್ಶಕಗಳು. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನವಿಟ್ಟು ಕೇಳಿ, ನೋ ಕನ್ಫ್ಯೂಷನು. ಬನ್ನಿ, ಈಗ ರಚನೆ ಇಷ್ಟೆಲ್ಲ ಸೇರಿಸಿದ್ವಿ. ಒ ಪಿ ಸೇರಿಸಲಾಗಿದೆ, ಒ ಪಿ ಸೇರಿಸಲಾಗಿದೆ, ಒ ಕ್ಯೂ ಸೇರಿಸಲಾಗಿದೆ, ಒ ಆರ್ ಸೇರಿಸಲಾಗಿದೆ. ಏನು ಮಾಡಬೇಕು ಸಾಧನೆ, ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ನೋಡಿ ಕಾಣ್ತಾ ಇದೆ. ಇಲ್ಲಿ ಈ ಆ್ಯಂಗಲಿಂದ ನೋಡಿ ತಾವು ಇಲ್ಲೊಂದು ಲಂಬಕೋನ ಕಾಣ್ತಾ ಇದೆ, ಕ್ಯೂ ಇಲ್ಲಿ ಲಂಬಕೋನ ಕಾಣ್ತಾ ಇದೆ. ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳು ಇಲ್ಲಿ ಲಂಬ ಕೋನಗಳಾಗಿ ಗೋಚರಿಸುತ್ತಿವೆ. ಹೌದಾ, ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳು ಲಂಬಕೋನಗಳು ಅಂತ ಹೇಳ್ತೀವಿ ನಾವು. ಹೌದಾ, ಲಂಬಕೋನಗಳು. ಈ ಲಂಬಕೋನಗಳು ತೆಗೆದುಕೊಂಡಾಗ ನೋಡಿ ಸಾಧನೆ ಅದನ್ನೇ ಮಾಡಬೇಕಾಯ್ತು. ಲಂಬಕೋನ ತ್ರಿಭುಜ ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ, ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಏನಿದೆ, ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಒ ಕ್ಯೂ ಈಕ್ವಲ್ ಟು ಒ ಆರ್. ಮತ್ತು ಇದು ಈಗ ಮೂರನೇ ಸಾರಿ ನಾನು ಬಂತು, ಮತ್ತೆ ಇದನ್ನೇ ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಒ ಕ್ಯೂ ಈಕ್ವಲ್ ಟು ಆರ್. ಏಕೆ ಹೇಳಿ, ಈಗ ಆಲ್ರೆಡಿ ತಮಗೆ ಗೊತ್ತಿರುವಂತೆ ಅವು ಒಂದೇ ವೃತ್ತದ ತ್ರಿಜ್ಯಗಳು. ಒಂದು ವೃತ್ತದಲ್ಲಿ ನೀನು ಎಷ್ಟು ಬೇಕಾದರೂ ತ್ರಿಜ್ಯಗಳನ್ನು ಎಳೆಯಬಹುದು, ಒಂದು ವೃತ್ತದಲ್ಲಿ ಅನಂತ ತ್ರಿಜ್ಯಗಳನ್ನು ಎಳೆಯಬಹುದು, ಆದರೆ ಎಲ್ಲ ತ್ರಿಜ್ಯಗಳು ಸಮವಾಗಿರುತ್ತವೆ. ಅದಕ್ಕೆ ಇಲ್ಲಿ ಕಂಡೀಷನ್ ಬರೆದಿದ್ದೀವಿ. ಸರಿ ಸರ್, ಒ ಕ್ಯೂ ಈಸ್ ಈಕ್ವಲ್ ಟು ಆರ್ ಒಪ್ಕೊಳ್ತೀವಿ, ಏಕೆಂದರೆ ಬಿಕಾಸ್ ಅಂತ ಹಾಕಬೇಕಿಲ್ಲಿ, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳು. ಹೌದಾ, ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಹೇಳ್ತೀವಿ ನಾವು. ಹಾಗಾದರೆ ನೆಕ್ಸ್ಟ್ ಏನಿಲ್ಲ, ಒ ಕ್ಯೂ ಆರ್ ಸಮ ಆಯಿತು, ಎರಡೂ ಲಂಬಕೋನ ತ್ರಿಭುಜ ಇದೆ. ಒಂದಷ್ಟೇನೋ ವಿಶೇಷತೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ತಾವು 9ನೇ ತರಗತಿನ ಒಂದಷ್ಟು ಗಮನವಿಟ್ಟು ಸ್ಟಡಿ ಮಾಡಿದರೆ ಇಲ್ಲಿ ತಮಗೆ ಒಂದಷ್ಟು ಮಾಹಿತಿ ತಿಳಿತಾ ಇರುತ್ತೆ ಮಕ್ಕಳೇ, ತೊಂದರೆ ಏನಿಲ್ಲ. ಸ್ವಲ್ಪ ಗಮನವಿಟ್ಟು ಕ್ಲಾಸನ್ನು ಆಲಿಸ್ತಾ ಇರಬೇಕು. ನೋಡಿ ಏನಾಗ್ತಾ ಇದೆ, ನೋಡಿ ಈ ಕಡೆ ಒ ಪಿ ಈಸ್ ಈಕ್ವಲ್ ಟು ಒ ಪಿ, ಒ ಕ್ಯೂ ಒ ಆರ್ ಡೌಟ್ ಇಲ್ಲ, ಒಂದೇ ವೃತ್ತ ತ್ರಿಜ್ಯಗಳು. ಇದೇನು ಸರ್ ಒ ಪಿ ಈಕ್ವಲ್ ಟು ಒ ಪಿ ವಿಶೇಷತೆ ನೋಡಿ, ಇಲ್ಲಿ ಒ ಪಿ ಈಕ್ವಲ್ ಟು ಒ ಪಿ ಅಂತೆ. ಒ ಪಿ ಒಂದು ಸಾಮಾನ್ಯ ಬಾಹು, ಒ ಕ್ಯೂ ಪಿಗೂ ಹೌದು. ಒ ಪಿ ಒಂದು ಸಾಮಾನ್ಯ ಬಾಹು ಅಂದರೆ ಎರಡೂ ತ್ರಿಭುಜಗಳಿಗೆ ಒಂದೇ ಬಾಹು ಅಂದಾಗ ನಾವು ಅದನ್ನು ಏನಂತ ಹೇಳ್ತೀವಿ, ಗಣಿತೀಯವಾಗಿ ಹೇಳ್ಬೇಕಾದ್ರೆ ಸಾಮಾನ್ಯ ಬಾಹು ಅಂತ ಹೇಳ್ತೀವಿ. ಒಂದನೇ ಕಂಡೀಷನ್ನು ಎರಡು ತ್ರಿಜ್ಯಗಳು ಸಮವಾಗಿವೆ. ಎರಡನೇ ಕಂಡೀಷನ್ನು ಒಂದು ಸಾಮಾನ್ಯ ಬಾಹು ಇದೆ. ಯಾವುದೋ ಒಂದು ಅಂಶ ತಮಗೆ ಇಲ್ಲಿ ನೆನಪಿಗೆ ಬರ್ತಾ ಇದೆ 9ನೇ ತರಗತಿ ಅಥವಾ 8ನೇ ತರಗತಿಯಿಂದ ಅಂತ ಅನ್ಕೋತೀನಿ ನಾನು, ನೇರವಾಗಿ ಇಲ್ಲಿ ಬರೋದಾದರೆ. ಏನಿದೆ ಅದು, ಒಂದನೇದು ಒಂದೇ ವೃತ್ತ ತ್ರಿಜ್ಯಗಳು ಅನ್ನೋದು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಎರಡೂ ಕಡೆ ತ್ರಿಜ್ಯಗಳು ಸಮವಾಗಿವೆ. ಎರಡನೇ ಕಂಡೀಷನ್ನು ಒ ಪಿ ಈಸ್ ಈಕ್ವಲ್ ಟು ಒ ಪಿ ಸಾಮಾನ್ಯ ಬಾಹುವಾಗಿದೆ. ಹಾಗಾದರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದಾಗ, ಅಂದರೆ ನಮಗೆ ಸಂತೃಪ್ತವಾಗಿ ಕಂಡಾಗ ಅದರಿಂದ ಏನು ಹೇಳ್ಬೋದು, ಒ ಕ್ಯೂ ಪಿ ಸರ್ವಸಮವಾಗಿದೆ. ಹೌದಾ, ಸಮರೂಪಿಯಲ್ಲ. ಒ ಆರ್ ಪಿ
ಯಾಕೆ? ಸಾಮಾನ್ಯ ಬಾಹು ಅಂದರೆ 2 ಬಾಹು ಸಮ ಇದೆ, ತ್ರಿಜ್ಯಗಳೆರಡು ಸಮ ಆಯಿತು, ಲಂಬಕೋನ ಇದೆ. ಆ ಒಂದು ಕಂಡೀಷನ್ ತೆಗೆದುಕೊಂಡಾಗ ಲಂಬಕೋನ ಈ ವಿಕರ್ಣ ಅಂತೇನಿದೆ ಮತ್ತು ಈ ಸಾಮಾನ್ಯ ಬಾಹು ಅಂತೇನು ಹೇಳ್ತೀವಿ, ಆ ಒಂದು ಕಂಡೀಷನ್ನ ಆಧಾರವಾಗಿ ಇಟ್ಕೊಂಡಾಗ ಹೌದಾ ಓ ಕ್ಯೂ ಪಿ ಸರ್ವಸಮವಾಗಿದೆ ಓ ಆರ್ ಪಿ ಅಂತ ಹೇಳ್ತೀವಿ. ಲಂ ವಿ ಬಾ ಹೌದಾ, ಲಂಬಕೋನ ಇದೆ, ಬಾಹುಗಳು ಅಂತ ಇದೆ ಹೌದಾ. ನೋಡಿ ಮುಂದೆ ಹೋಗೋದಾದರೆ, ಆದ್ದರಿಂದ ಓ ಕ್ಯೂ ಪಿ ಸರ್ವಸಮ ಈ ಲಂ ವಿ ಬಾವನ್ನು ನಾವು ಕೇಂದ್ರವಾಗಿರಿಸ್ಕೊಂಡಾಗ ಸರ್ವಸಮವಾಗಿದೆ ಅಂತ ಒಪ್ಕೊಳ್ಬೇಕಾಗಿದ್ದು. ಹಾಗಾದರೆ ಸಮ ಇದೆ ಅಂತಂದಾಗ ಅರ್ಥ ಏನು ಹೇಳಿದ್ವಿ? ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ನೋಡಿ ಸರ್, ಈ 2 ಬಾಹುಗಳ ಸಮವಾಗಿದೆ. ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್, ಓ ಪಿ ಈಸ್ ಈಕ್ವಲ್ ಟು ಓ ಪಿ ಆ್ಯಂಡ್ ಎಂಗಲ್ ಕ್ಯೂ ಈಸ್ ಈಕ್ವಲ್ ಟು ಎಂಗಲ್ ಆರ್. ಈ 3 ಕಂಡೀಷನ್ ನಮಗೆ ಸಿಕ್ಕಾಗ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಅಂತ ಏನು ಹೇಳ್ತೀವಿ, ಅದನ್ನು ತೆಗೆದುಕೊಂಡಾಗ 2 ಬಾಹುಗಳು ಮತ್ತು 1 ಕೋನ ಸಮವಾಗಿದ್ದಾಗ 3ನೇ ಬಾಹು ಸಮವಾಗಿರಲೇಬೇಕು. ದಟ್ ಈಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಸ 3 ಅ ಬಾ ಅಂತ ಕರಿತೀವಿ ಹೌದಾ. ನೋಡಿ ಸ 3 ಅ ಬಾ. ಇಲ್ಲಿ ಈ ಪ್ರಮೇಯ ನಾವು ಇಲ್ಲಿಗೆ ಸಾಧಿಸಿದೆ ಅಂತ ಬರುತ್ತೆ ಮಕ್ಕಳೇ. ನಾನು ಒಂಚೂರು ಎರಡನ್ನು ಇನ್ನೊಂದು ಬಾರಿ ನೋಡ್ಕೊಂಡು ಬಂದುಬಿಡೋಣ, ಏನನ್ನು ಮಾಡ್ಕೊಂಡು ಬಂದ್ವಿ 2 ಪ್ರಮೇಯಗಳಲ್ಲಿ ಅಂತಂದರೆ, ಅತಿ ಕಡಿಮೆ ಸಮಯದಲ್ಲಿ 2 ಪ್ರಮೇಯಗಳನ್ನು ಅತ್ಯಂತ ಸರಳವಾಗಿ ನಾವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ 1 or 2 ಟೈಮ್ಸಲ್ಲಿ ಪ್ರಾಕ್ಟೀಸ್ ಮಾಡಿದರೆ 3 ಅಂಕ ನಾವು ಈಗಲೇ ಸೇವ್ ಮಾಡಿ ಇಟ್ಕೊಳ್ಬೋದು ಅಂತ. ಅಷ್ಟು ಸರಳವಾಗಿರ್ತಕ್ಕಂಥದ್ದು ಹೌದಾ. ನೋಡಿ ಈ ಮೊದಲನೇ ವ್ಯಾಖ್ಯೆ ಹಿಡ್ಕೊಂಡು ಬಂದಾಗ ದತ್ತ ಏನು ಕೊಟ್ಟಿತ್ತು, ಏನನ್ನು ಸಾಧನೆ ಮಾಡಿದ್ವಿ ಹೌದಾ. ನೋಡಿ ಹಂತವಾಗಿ ವ್ಯಾಖ್ಯೆ ಹಿಡ್ಕೊಂಡು ಬಂದುಬಿಡೋಣ ಹೌದಾ. ನೋಡಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂದು ಸಾಧಿಸಿ ಗೊತ್ತಿರತಕ್ಕಂಥದ್ದು. ಹಂತವಾಗಿ ನೋಡ್ತಾ ಹೋಗಿ ಏನೇನು ಚೇಂಜ್ ಆಗಿದೆ ಅಂತ. ವೃತ್ತ ಹಾಕಿದ್ವಿ, ಅದಕ್ಕೆ ಒಂದು ಬಿಂದು ಓ ಅಂತ ಕೊಟ್ವಿ ಹೌದಾ. ಸರಿ, ಎರಡನೇದು ಏನು ಮಾಡಿದ್ವಿಪ್ಪ ಅಂತಂದರೆ XY ಅಂತಕ್ಕಂಥ ಒಂದು ಸ್ಪರ್ಶಕ ಇದೆ, ಓ ಪಿ ಅಂತಕ್ಕಂಥ ಸ್ಪರ್ಶ ಬಿಂದು ಇದೆ ಹೌದಾ. ಇಲ್ಲಿ ನೇರವಾಗಿ ದತ್ತ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಓ ಕೇಂದ್ರದ ವೃತ್ತಕ್ಕೆ ಅಂತ ಕೊಟ್ಟಿದ್ದಾನೆ. XY ಒಂದು ಸ್ಪರ್ಶಕ ಆದರೆ ಪಿ ಸ್ಪರ್ಶ ಬಿಂದುವಾಗಿದೆ, ಅದಕ್ಕೆ ಲಂಬವಾಗಿ ಓ ಪಿ ಅನ್ನೋದು ತ್ರಿಜ್ಯ ಆಗಿದೆ ಅಂತ ಹೇಳ್ತೀವಿ. ಸುಮ್ಮನೆ ನೋಡ್ತಾ ಹೋಗಿ ಒಂದು ಬಾರಿ. ನಾನು ಸ್ವಲ್ಪ ಕಡಿಮೆ ಸಮಯ ಇರೋದರಿಂದಾಗಿ ಮತ್ತು ಇನ್ನೂ ಹೆಚ್ಚಿನ ಅಂಶಗಳನ್ನು ಕವರ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹಂತವಾಗಿ ಆದಷ್ಟು ಸ್ವಲ್ಪ ಬೇಗನೆ ಬಂದಿರ್ಬೋದು. ಒಂಚೂರು ನೋಡಿಬಿಡಿ. ಹಾಗೆಯೇ ಸಾಧನೆಯ ಓ ಪಿ ಪರ್ಪೆಂಡಿಕ್ಯುಲರ್ ಟು XY ಇದನ್ನು ಸಾಧನೆ ಅಂತ ಹೇಳ್ತೀವಿ. ತದನಂತರ ರಚನೆ ಏನನ್ನು ರಚನೆ ಮಾಡ್ಕೊಂಡ್ವಿಪ್ಪ ಅಂದರೆ ಓ ಕ್ಯೂ ಅಂತಕ್ಕಂಥ ಒಂದು ಬೇರೆ ಬಿಂದು ಇದೆ ಸರ್ XYನ ಮೇಲೆ. ಆ ಕ್ಯೂ ಬಿಂದುವನ್ನು ಗುರುತಿಸಿದ್ವಿ ಅಂತಕ್ಕಂಥದ್ದಲ್ಲಿ ರಚನೆ ಅಂತ ಹೇಳ್ತೀವಿ. ಪಿ ಹೊರತುಪಡಿಸಿ ನೋಡಿ ಹೇಗಿದೆ, ಪಿ ಹೊರತು ಎಲ್ಲಿ ಬೇಕಾದರೂ ಹೇಳಿರಿ, ಎಲ್ಲಿ ಬೇಕಾದರೂ ತೊಗೊಳ್ಳಿ. ಪಿ ಹೊರತುಪಡಿಸಿ XYನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ, ಓ ಕ್ಯೂ ಸೇರಿಸಿ ಅಂತ ಹೇಳ್ತೀವಿ. ಓ ಕ್ಯೂ ಸೇರಿಸಿದ್ವಿ. ಸೇರಿಸುವಾಗ ಪರಿಧಿಯನ್ನು ಒಂದು ಬಿಂದು ಕತ್ತರಿಸಿದೆ, ಅಲ್ಲಿ ಛೇದಿಸಿದೆ, ಅದನ್ನು ನಾವು ಎಮ್ ಅಂತ ಗುರುತಿಸಿದ್ದೀವಿ. ಅದು ನಮಗೆ ಬೇಕು. ಯಾಕೆಂತಂದರೆ ಈ ರೀತಿ ಪರಿಧಿಗೆ ಒಂದು ಯಾವುದೇ ಟಚ್ ಆಗಿದ್ರು ಕೇಂದ್ರ ಬಿಂದುವಿನಿಂದ ಅದು ಏನಂತ ಕರೆಸ್ಕೊಳ್ಳುತ್ತೆ? ತ್ರಿಜ್ಯ ಅಂತ ಕರೆಸ್ಕೊಳ್ಳುತ್ತೆ ಮಕ್ಕಳೇ. ಆ ಕಾರಣದಿಂದಾಗಿ ಪಿ ಹೊರತುಪಡಿಸಿ XYನ ಮೇಲೆ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ, ಓ ಕ್ಯೂ ಸೇರಿಸಿ, ಓ ಕ್ಯೂ ಮೇಲೆ ಪರಿಧಿಯಲ್ಲಿ ಎಮ್ ಅನ್ನು ಗುರುತಿಸಿ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ನಾವು ತೋರಿಸ್ಬೇಕು ಇಲ್ಲಿ ಓ ಎಮ್ ಈಸ್ ಈಕ್ವಲ್ ಟು ಓ ಪಿ ಅಂತ ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಏಕೆಂದರೆ ಇವೆರಡು ಒಂದೇ ವೃತ್ತ ತ್ರಿಜ್ಯಗಳು ಅಂತ ಹೇಳ್ತೀವಿ ಹೌದಾ. ನೆಕ್ಸ್ಟ್ ಅದಾದಮೇಲೆ ಹೋಲಿಕೆ ಮಾಡ್ಕೊಳ್ಳೋದಾದರೆ ಈ 2 ರೇಖೆ ಅಂತ ಏನು ಹೇಳ್ತೀವಿ, ಓ ಕ್ಯೂ ಮತ್ತು ಓ ಎಮ್ ಅಂತಕ್ಕಂಥದ್ದು ಓ ಕ್ಯೂಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಆದರೆ ಓ ಎಮ್ ಈಸ್ ಈಕ್ವಲ್ ಟು ಓ ಪಿ, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಹೌದಾ. ಓ ಬಿಂದುವಿನಿಂದ XYನ ಮೇಲೆ ಇತರೆ ಬಿಂದುಗಳಿರುವ ದೂರಕ್ಕಿಂತ ಓ ಪಿಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ ಅಂತ ಹೇಳ್ತೀವಿ. ಇದಕ್ಕೆ ಕಂಪೇರ್ ಮಾಡಿದಾಗ ನೋಡಿ, ಈ ಬಿಂದುವನ್ನು ಹೊರತುಪಡಿಸಿ ನಾವೆಲ್ಲೇ ತೆಗೆದುಕೊಂಡ್ರೂ ಒಂಚೂರು ಇದು ಚಿಕ್ಕದಾಗಿದೆ. ನಾನು ಉದಾಹರಣೆ ಕೊಟ್ಟಿದ್ದೆ ನಿಮಗೆ ಈ ಹಿಂದಿನ ತರಗತಿಯಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸನ್ಲೈಟ್. ಈ ರೀತಿ ನೀವು ಸೂರ್ಯನ ಬೆಳಕಿನಲ್ಲಿ ಹೀಗೆ ನಿಂತ್ಕೊಳ್ಳಿ, ಮಧ್ಯಾಹ್ನ ಏನು 12 ಗಂಟೆ ಅಂತ ಹೇಳ್ತೀವಿ, ಸೂರ್ಯ ನಮ್ಮ ನತ್ತಿ ಮೇಲೆ ಯಾವಾಗ ಬಂದು ನಿಂತ್ಕೊಳ್ತಾನೋ ಅಥವಾ ಸೂರ್ಯ ಚಲಿಸ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಯಾವಾಗ ಲಂಬವಾಗಿ ಬರುತ್ತೋ ನಮ್ಮ ನೆರಳಿನ ಉದ್ದ ಅತ್ಯಂತ ಕಡಿಮೆ ಇರುತ್ತದೆ ಹೌದಾ. ಇದು ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ.
ಹೌದಾ? ಅಥವಾ ಮನೆಯಲ್ಲೇ ಈಗ ಒಂದು ಬಲ್ಬ್ ಹ್ಯಾಂಗ್ ಆಗ್ತಾಯಿದೆ ಅಂತಂದಾಗ ಅದ್ರ ಕೆಳಗಡೆ ತಾವು ಹೋಗಿ ನಿಂತ್ಕೊಂಡ್ಬಿಡಿ. ನಿಮ್ಮ ನೆರಳು ಇತ್ತೀಚೆಗೆ 0 ಶ್ಯಾಡೋ ಡೇ ಅಂತ ಹೋಯಿತು, 0 ನೆರಳಿನ ದಿನ ಅಂತ ಅರ್ಥ. ಒಟ್ಟಾರೆ ಕಾಣಿಸಲ್ಲ, ಲಂಬವಾಗಿದ್ದಾಗ ಟೋಟಲಿ 0. ಅಥವಾ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದಾಗ ಮಧ್ಯಾಹ್ನದ ಹೊತ್ತಿನಲ್ಲಿ ತಾವು ಬಿಸಿಲಿನಲ್ಲಿ ನಿಂತ್ಕೊಂಡಾಗ ನೇರವಾಗಿ ನೆರಳು ತಮ್ಮ ಕಾಲಲ್ಲೇ ಇರುತ್ತೆ. ಇದು ಒಂದು ಅದಕ್ಕೆ ತಕ್ಕ ಉದಾಹರಣೆ. ಅದನ್ನು ನಾವು ಜನರಲೈಸೇಷನ್ ಮಾಡಿಕೊಂಡಾಗ ಓ ಬಿಂದುವಿನಿಂದ XYನ ಮೇಲೆ ಇತರೆ ಬಿಂದುಗಳಿಗಿರುವ ದೂರಕ್ಕಿಂತ OPಯು ಅತ್ಯಂತ ಕಡಿಮೆ ಉದ್ದ ಹೊಂದಿದೆ. ಮುಂಜಾನೆ ಸಾಕಷ್ಟು ಎಕ್ಸಾಂಪಲ್ ನಾನು ಕೊಟ್ಟಿದ್ದೆ ನಿಮಗೆ ಹಿಂದಿನ ಒಂದು ಕ್ಲಾಸಲ್ಲಿ. ಏನಪ್ಪ ಅಂತಂದರೆ, ನಾವು ಸ್ವಲ್ಪ ನಡಿಬೇಕಾದ್ರೆ ವಾಲಿದ್ರೂ ಬೀಳ್ತೀವಿ. ಅಂದರೆ ನಾವು ನಡಿಬೇಕಾದ್ರೂ ಸಹ ಲಂಬವಾಗೇ ಇರಬೇಕು, ಭೂಮಿಗೆ ಲಂಬವಾಗಿಲ್ಲ ಅಂತಂದಾಗ ಲಂಬತೆ ಏನು ಈ ಲಂಬವಾಗಿರಲಿಲ್ಲ ಅಂತ ಒಂದಷ್ಟು ವಾಲಿದ್ರೂ ಬಿದ್ದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಕಿಡ್ಡಿಂಗ್ ಆಫ್ ವೆಹಿಕಲ್ಸ್, ಬೈಕ್ ಇರ್ಬೋದು, ವ್ಯಾನ್ ಇರ್ಬೋದು, ಇನ್ನೊಂದು ವೆಹಿಕಲ್ ಸುಮ್ಮನೆ ಮೂಮೆಂಟ್ ಆಗ್ತಾ ಇರ್ಬೇಕಾದ್ರೆ ಒಂದಷ್ಟು ವಾಲಿದ್ರೆ ಪಲ್ಟಿ ಆಗೋ ಸಾಧ್ಯತೆ ಅಂತ ಏನು ಹೇಳ್ತೀವಲ್ಲ ನಾವು, ಹೊರಳು ಹೋಗೋ ಸಾಧ್ಯತೆ. ಅಥವಾ ಕರ್ವಿಂಗ್ ಬೆಂಡಿಂಗಲ್ಲಿ ಬಂದಾಗ ನಾವು ಏನಾದರೂ ಅದೇ ಸ್ಪೀಡಲ್ಲಿ ಹೋದರೆ ಸೆಂಟ್ರಿಫ್ಯೂಗಲ್ ರಿಯಾಕ್ಷನ್, ಕೇಂದ್ರ ತ್ಯಾಗಿ ಬಲ ಅಂತ ಹೇಳ್ತೀವಿ. ನಾವು ಕೇಂದ್ರಾಭಿಮುಖ ಬಲಕ್ಕೆ ಒಳಪಡಬೇಕಂದ್ರೆ ಒಂಚೂರು ಸ್ಲೋ ಮಾಡಿ ಆ ಕಡೆ ಬರಬೇಕಂತ ಹೇಳ್ತೀವಿ. ಅಲ್ಲಿ ಕೇಂದ್ರದಿಂದ ವಾಲ್ತೀವಿ, ಅದು ಸೆಕೆಂಡರಿ. ಬಟ್ ಆ ಕೇಂದ್ರ ಅಂತ ಏನು ತಗೊಳ್ತೀವಿ, ಆ ಕೇಂದ್ರ ಅಂತ ಬಂದಾಗ ಅತ್ಯಂತ ಕಡಿಮೆ ದೂರ. ಈ ರೀತಿ ಸೂರ್ಯ ಬಂದಿದ್ದಾನೆ, ನಿಮ್ಮ ಶಾಡೋ ಅಲ್ಲೇ ಕೆಳಗಡೆ ಬಿದ್ದಿರುತ್ತದೋ, ಹೌದಾ? ಆದ್ದರಿಂದ OPಯು ಅತ್ಯಂತ ಕಡಿಮೆ ಉದ್ದವನ್ನು ಹೊಂದಿದೆ ಅಂತಕ್ಕಂಥ ಈ ಅನೇಕ ನಿದರ್ಶನಗಳಿಂದ ತಾವು ತಿಳ್ಕೊಳ್ಬೋದು. ಅಥವಾ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಲಂಬವಾಗಿ ಕಟ್ಟಬೇಕು. ವಾಲಿದ್ದಿದೆ ಸರ್ ಕಟ್ಟಡ ಅಂದರೆ ಅರ್ಥ ಭೂಮಿಗೆ ಅದರ ಮೇಲೆ ಭಾರ ಹೆಚ್ಚಾಗ್ತಾ ಇರುತ್ತೆ, ಅದು ಯಾವಾಗ ವಾಲ್ ಬೀಳ್ಬೋದು. ಕಟ್ಟಡ ವಾಲಿದೆ ಅಥವಾ ಮರಗಳ ವಾಲಿದೆ ಅಂತಂದಾಗ ಬೀಳೋ ಸಾಧ್ಯತೆ ಹೆಚ್ಚು, ತಮಗೆ ಗೊತ್ತಿರತಕ್ಕಂಥ ವಿಷಯ, ಹೌದಾ? ಯಾಕಂದರೆ ಗುರುತ್ವ ಕೇಂದ್ರೀಕರಣ ಆಗೋದ್ರ ಬರಲಿ ವಿಕೇಂದ್ರೀಕರಣ ಆಗುತ್ತೆ. ಯಾವಾಗ ವಿಕೇಂದ್ರೀಕರಣ ಆಗುತ್ತೋ ಆವಾಗ ಎಲ್ಲ ಕಡೆ ಸೆಳೆತ ಉಂಟಾಗಿ ಅದು ಯಾವ ಕಡೆ ಹೆಚ್ಚಾಗುತ್ತೋ ಆ ಕಡೆ ಬೀಳೋ ಸಾಧ್ಯತೆ ಉಂಟು. ಆ ಕಾರಣದಿಂದಾಗಿ ಬ್ಯಾಲೆನ್ಸಿಂಗ್ ಅಂತ ಏನು ಹೇಳ್ತೀವಿ, ವೆಹಿಕಲ್ ಇರ್ಬೋದು, ಇದನ್ನಿರ್ಬೋದು, ಅನೇಕ ಉದಾಹರಣೆ ತಗೊಳ್ಳಿ, ಹೌದಾ? ಇಲ್ಲಿ ಲಂಬವಾಗಿದೆ ಅಂತಕ್ಕಂಥ ಅಷ್ಟು ದೂರಕ್ಕಿಂತ OPಯು ಅತ್ಯಂತ ಕಡಿಮೆ ಉದ್ದ ಹೊಂದಿದೆ. ಇದಕ್ಕೆ ಅನೇಕ ನಿದರ್ಶನ. ಇದೇ ಕಟ್ಟಡದ ಗೋಡೆ ಹೀಗೆ ಕಟ್ಟೋ ಬದಲಾಗಿ ಒಂಚೂರು ಹೀಗೆ ಮಾಡಿ ಒಂದಷ್ಟು ಉದ್ದ ಆಗುತ್ತೆ. ಅಥವಾ ಪ್ರಾಕ್ಟಿಕಲಾಗಿ ಒಂದು ದಾರವನ್ನು ತೆಗೆದುಕೊಂಡು ನೀವೇ ನೇರವಾಗಿ ಹೀಗೆ ಜೋತು ಬಿಟ್ಟಿದ್ದನ್ನು ಮತ್ತೊಂದು ಕಡೆ ತೆಗೆದುಕೊಂಡಾಗ ಈ ಕಡೆ ಒಂದು ಸ್ವಲ್ಪ ಕಡಿಮೆ ಬೀಳುತ್ತದೆ, ಹೌದಾ? ಈ ಕಡೆ ತೆಗೆದುಕೊಂಡಾಗ ಕಡಿಮೆ. ಯಾಕೆ? ಲಂಬ ಮಧ್ಯದಲ್ಲಿದ್ದಾಗ ಮಾತ್ರ ಕಡಿಮೆ ದೂರ ಅಂತಕ್ಕಂಥ ಅಂಶ, ಹೌದಾ? ಹೀಗಾಗಿ ಇದನ್ನು ನೋಡಿದ್ವಿ. ಅಲ್ಲಿ OPಯು XYಗೆ ಲಂಬವಾಗಿದೆ ಅಂತಕ್ಕಂಥ ನೇರವಾಗಿ ಕಾಣ್ತದೆ. ಯಾಕಂದರೆ ಅತ್ಯಂತ ಕಡಿಮೆ ದೂರ ಯಾವುದು ಹೊಂದಿರುತ್ತೋ ಅದು ಲಂಬ ಅಂತ ತಿಳಿತು ಅಂತ ಅನ್ಕೋತೀನಿ ನಾನು. ಅದಾದಮೇಲೆ OP ಪರ್ಪೆಂಡಿಕ್ಯುಲರ್ ಟು XY ಎಂದು ಸಾಧಿಸಿದೆ. ಈ ಅಂಶ ಇಲ್ಲಿ ಮುಗಿಯುತ್ತೆ. ಇಲ್ಲಿಗೆ 1ನೇ ಪ್ರಮೇಯ ಪರ್ಫೆಕ್ಟ್ ಆಯಿತು ಅಂತ ಅಂದ್ಕೊತೀನಿ. ನೇರವಾಗಿ ಇನ್ನೊಂದಷ್ಟು ಒಂದು ಗ್ಲ್ಯಾನ್ಸಾಗಿ ನಾನು 2ನೇ ಪ್ರಮೇಯನ ಮಾತಾಡಿ ಇಲ್ಲಿಗೆ ಈ ಸೆಷನನ್ನು ಮುಗಿಸ್ಬೇಕಾಗಿದೆ. ಪ್ರಮೇಯ ಈ ವೃತ್ತಕ್ಕೆ ಸಂಬಂಧಿಸಿದಂತೆ 2ನೇ ಪ್ರಮೇಯ ತೆಗೆದುಕೊಂಡಾಗ ಡೆಫಿನೇಷನನ್ನು ನೋಡಿದರೆ ಈಗಾಗಲೇ ನಾವು ಸಾಧಿಸಿವಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತಕ್ಕಂಥದ್ದು ವ್ಯಾಖ್ಯೆ ಆಗಿದೆ. ಅದೇ ರೀತಿ ಇಲ್ಲಿ ಸಹಿತ ನಾವು ಡಯಾಗ್ರಾಮ್ ಹಾಕ್ತಾ ಬರ್ತಾ ಇದ್ದೀವಿ. ನೋಡಿ, ಏನಿಲ್ಲ, ಮೊದಲು ವೃತ್ತ ಹಾಕಿದ್ವಿ, O ಅಂತ ಹೆಸರಿಸಿದ್ವಿ. ಅದಾದಮೇಲೆ O ಕೇಂದ್ರ ವೃತ್ತಕ್ಕೆ P ಒಂದು ಬಾಹ್ಯ ಬಿಂದು ಎಳೆದ್ವಿ. ನೋಡಿರಿ ಏನು ಚೇಂಜಸ್ ಆಗ್ತಾಯಿದೆ, ಜಸ್ಟ್ ಒಂದು P ಬಾಹ್ಯ ಬಿಂದು ಇದೆ. ಅದಾದಮೇಲೆ PQವನ್ನು ಸೇರಿಸಲಾಗಿದೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ಇದು ದತ್ತ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಹೌದಾ? ಅದಾದಮೇಲೆ ಇಲ್ಲಿ ಏನು ದತ್ತದಲ್ಲಿ ಏನು ಕೊಟ್ಟಿದ್ದಾನೆ, ಸ್ಪರ್ಶಕಗಳು. ಅದಕ್ಕೆ 2 ಸ್ಪರ್ಶಕ ಬೇಕು. ಈ ಬಿಂದುವಿನ ಇನ್ನೊಂದು ಸ್ಪರ್ಶಕ ಇದೇ ಕಡೆ ಬರುತ್ತೆ. ಸರ್ ಹಿಂಗೆ ಬರಲ್ಲೇನ್ರಿ ಅಂತ ಕೇಳ್ಬೋದು ನೀವು. ಒಂದು ಸ್ಪರ್ಶಕ ಈ ಕಡೆ ಆಗಿದೆ ಅಂದರೆ ಅದಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ಎಳಿಬೇಕಾಗಿರ್ತಕ್ಕಂಥ ಸ್ಪರ್ಶಕ ಮ್ಯಾಕ್ಸಿಮಮ್ 2 ಮಾತ್ರ ಎಳೆಯಬಹುದು. ಆದರೆ ಆ ಸ್ಪರ್ಶ ಬಿಂದುವಿನಿಂದ ಅಂದಾಗ ಒಂದೇ, ಸ್ಪರ್ಶ ಬಿಂದು ಅಂದಾಗ ಒಂದೇ, ಬಾಹ್ಯ ಬಿಂದು ಅಂದಾಗ 2 ಸಹ. ಅದು ಬಿಟ್ಟು ಮತ್ತೆ ಬೇರೆ ಎಳೆಯೋದಕ್ಕಾಗಲ್ಲ. ಸರ್ ಹಿಂಗೂ ಬರುತ್ತಲ್ರಿ, ಬರುತ್ತಾರೆ, ಅದು ಛೇದಕ ಆಗ್ತಾರೆ, ಸ್ಪರ್ಶಕ ಆಗಲ್ಲ. ಅದಕ್ಕೆ ಆ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ತಾವು ಇದನ್ನು ಮಾಡ್ತಾಯಿರಿ, ಹೌದಾ? ನೆಕ್ಸ್ಟ್ ಬರ್ತಕ್ಕಂಥದ್ದು Q ಅಂತಕ್ಕಂಥ ಸ್ಪರ್ಶಕವಾಗಿದೆ. Q ಸ್ಪರ್ಶ ಬಿಂದು, PR ಅನ್ನೋ ಸ್ಪರ್ಶಕವಾಗಿದೆ, R ಅನ್ನೋ ಸ್ಪರ್ಶ ಬಿಂದು. ಹಾಗಾದರೆ O ವೃತ್ತ ಕೇಂದ್ರ, P ಬಾಹ್ಯ ಬಿಂದು, Q ಸ್ಪರ್ಶ ಬಿಂದು, R ಸ್ಪರ್ಶ ಬಿಂದು, ಹೌದಾ? O ಕೇಂದ್ರದ ವೃತ್ತಕ್ಕೆ P ಬಾಹ್ಯ ಬಿಂದು, PQ ಮತ್ತು PRಗಳ ಸ್ಪರ್ಶಕಗಳಾಗಿವೆ ಅಂತಕ್ಕಂಥದ್ದು, ಹೌದಾ? ಸಾಧನೀಯದಲ್ಲಿ PQ = PR ಅಂತ ಮಾಡಿದ್ದೀವಿ. PQ = PR ಅಂತ ಸಾಧಿಸಬೇಕಾಗಿದೆ ನಾವು, ಹೌದಾ? 2, ಯಾಕಂದರೆ ಬಾಹ್ಯ ಬಿಂದು ಅವನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ಅದನ್ನೇ ನಾವು ಸಾಧಿಸಬೇಕಾಗಿದೆ. ಅದಾದಮೇಲೆ OPಯನ್ನು ಸೇರಿಸಿದ್ರಿ. ಇದು ಅಂತೂ ಮುಗೀತು. ರಚನೆ ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ OP ಸೇರಿಸಬೇಕು ಅಂತ ಡಾಟ್ ಹಾಕಿದೆ ನೋಡಿ, ಗೊತ್ತಾಗಲಿ ಅಂತ, ನೇರವಾಗಿ ಸರಳ ರೇಖೆ. ಅದಾದಮೇಲೆ OQನೂ ಸೇರಿಸಿ, ಅದೇ ರೀತಿಯಾಗಿ ಈ ಕಡೆ OR ಅನ್ನು ಸಹ ಸೇರಿಸಿ ಅಂತ ಅರ್ಥ. ಇದು ನಾವು ಮಾಡಿರ್ತಕ್ಕಂತಹ ರಚನೆ. ಈ ಒಂದು ಪ್ರಮೇಯನ ಸಾಧಿಸಬೇಕಾದ್ರೆ ಈ ರಚನೆ ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ಅಂತ, ಹೌದಾ? ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು OP, OQ, O ಮತ್ತು ORಗಳನ್ನು ಸೇರಿಸಿ ಲಂಬಕೋನ ತ್ರಿಭುಜ OQP ಮತ್ತು ORPಗಳಲ್ಲಿ, OQP ಮತ್ತು ORPಗಳಲ್ಲಿ ಏನಾಗಿದೆ, OQ = R, ಏಕೆಂದರೆ ಒಂದೇ ವೃತ್ತದ
ತ್ರಿಜ್ಯಗಳು ಅಂತ ಹೇಳ್ತೇವೆ ನಾವು. ಒಂದೇ ವೃತ್ತದ ತ್ರಿಜ್ಯಗಳು. ಈ ಒಂದೇ ವೃತ್ತದ ತ್ರಿಜ್ಯಗಳಾಗಿರುವುದರಿಂದ ಇವು ಪರಸ್ಪರ ಸಮವಾಗಿರುತ್ತವೆ ಅಂತಕ್ಕಂಥದ್ದು ಒಂದು ಅಂಶ. ಇನ್ನು ರಚನೆ ಅಂತ ಆಯಿತು, ಸಾಧನೆ ಆಯಿತು. ಮೊದಲನೇದು ಒಂದೇ ವೃತ್ತ ತ್ರಿಜ್ಯಗಳಾಗಿರೋದ್ರಿಂದ ಈ ಎರಡೂ ರೇಖೆಗಳು OQ ಮತ್ತು ORಗಳು ಸಮವಾಗಿವೆ. ಮುಂದಿನದು ಬಂದಾಗ OP ಈಸ್ ಈಕ್ವಲ್ ಟು OP, ಏಕೆಂದರೆ ಇದು ಸಾಮಾನ್ಯ ಬಾಹು ಅಂತ ಹೇಳ್ತೀವಿ, ಹೌದಾ. ಇನ್ನು ಮುಂದೆ ಬಂದಾಗ OQP ಮತ್ತು ORPಗಳು ಸರ್ವಸಮವಾಗಿವೆ ಅಂತ ಹೇಗೆ ಹೇಳ್ತೀವಿ ಅಂದರೆ, ಇಲ್ಲೊಂದು ಲಂಬಕೋನ ಇದೆ, ಈ ಎರಡು ಬಾಹುಗಳು ಪರಸ್ಪರ ಸಮ ಅಂತ ನಾವು ಒಪ್ಕೊಂಡಿದ್ದೀವಿ. ಸೊ ಯಾವ್ಯಾವು, ಒಂದು ಸಾಮಾನ್ಯ ಬಾಹು ಅನ್ನೋದು ಸಮ, ಇನ್ನೆರಡು ತ್ರಿಜ್ಯಗಳ ಸಮ ಆಗಿರೋದರಿಂದಾಗಿ ವಿ ದ ಮುಖಾಂತರ OQP ಮತ್ತು ORP ಅಂತಕ್ಕಂಥ ಈ ತ್ರಿಭುಜಗಳು ಸರ್ವಸಮವಾಗಿವೆ ಅಂತಕ್ಕಂಥದ್ದು ಅಂಶ. ಅದನ್ನು ತೆಗೆದುಕೊಂಡಾಗ ಯಾವಾಗ ಎರಡು ಸರ್ವಸಮ ಅಂತ ನಾವು ಹೇಳ್ತಾ ಇದ್ದೇವೋ ಅದೇ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡಾಗ ಎರಡು ಬಾಹು ಸಮ ಇದ್ದು ಮೂರನೇದು ಒಂದು ಕೋನ ಲಂಬಕೋನ ಸಮ ಇದೆ ಅಂದಾಗ ಅಂಡರ್ಸ್ಟುಡ್ ಅದು ಸಮರೂಪ ತ್ರಿಭುಜದ ಅನುರೂಪ ಬಾಹು ಅಂತ ಹೇಳ್ತೀವಿ. ನಾವು ಈಗ ಆಲ್ರೆಡಿ ಇದನ್ನು ಅಧ್ಯಯನ ಮಾಡಿದ್ದೀವಿ, ಹೌದಾ. PQ ಮತ್ತು PR ಈ ಅಂಶವನ್ನು ಗಮನದಲ್ಲಿರಿಸ್ಕೊಂಡಾಗ ನಮಗೆ PQ ಸಮನಾಗಿದೆ PR ಅಂತಕ್ಕಂಥದ್ದು ಆಗ್ತದ ಅಂತ ನಾವು ಬಹಳ ಸರಳವಾಗಿ ಹೇಳ್ಬೋದಾಗಿದೆ. ಸೊ ಇಲ್ಲಿಗೆ ನಾವು ಈ ಪ್ರಮೇಯಗಳನ್ನು ನೀವು ಪುನರಾವರ್ತನೆ ಮಾಡಿಕೊಂಡು ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡಿ. ಕೆಲವೊಂದಷ್ಟು ಸಣ್ಣ ಸಣ್ಣ ಪ್ರಶ್ನೆಗಳಿದೆ. ವೃತ್ತದಲ್ಲಿ ತ್ರಿಜ್ಯ ಎಷ್ಟು ಎಳಿಬೋದು, ವ್ಯಾಸ ಎಷ್ಟು ಎಳಿಬೋದು, ಬಾಹ್ಯ ಬಿಂದುವಿನಿಂದ ಎಷ್ಟು ಎಷ್ಟು ಸ್ಪರ್ಶಕ್ಕೆ ಎಳಿಬೋದು, ಸಣ್ಣ ಪುಟ್ಟ ಪ್ರಶ್ನೆಗಳು ಬರ್ತಾ ಇದೆ. ವೃತ್ತದಲ್ಲಿ ಛೇದಕ ಅಂದ್ರೇನು, ಸ್ಪರ್ಶಕ ಅಂದ್ರೇನು, ಮತ್ತು ಇನ್ನೂ ಕೆಲವೊಂದಷ್ಟು ಬೇಸಿಕ್ಕಾಗಿ ನೀವು ಯಾವುದು ಅಧಿಕ ವೃತ್ತಖಂಡ, ಲಘು ವೃತ್ತಖಂಡ ಮತ್ತು ಅದಕ್ಕೆ ಒಂದು ಟಾಪಿಕ್ಕು ಸಹ ಇದೆ. ಸ್ವಲ್ಪ ಇಲ್ಲಿ ಅದನ್ನು ತಿಳಿದುಕೊಂಡು ಈ ಟಾಪಿಕನ್ನು ಭಾಳ ನೀಟಾಗಿ ಅಧ್ಯಯನ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಸೆಷನನ್ನು ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭವಾಗಲಿ ಎಲ್ರಿಗೂ.